ಗುರುಬಲ 2025 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಏನೇ ಒಳ್ಳೆ ಕೆಲಸ ಆಗಬೇಕು ಅಥವಾ ಏನೇ ಹೊಸ ಕೆಲಸ ಆಗಬೇಕು ಅಥವಾ ಮದುವೆ ಫಿಕ್ಸ್ ಆಗಬೇಕು ಅಂದ್ರೆ ಗುರುಬಲ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಗುರುಬಲನ ನೋಡಿ ಕೂಡ ಮದುವೆ ಮಾಡ್ತಾರೆ. ಅದ್ರ ಜೊತೆಗೆ ಗುರುವಿನ ಆಜ್ಞೆ ಇಲ್ಲದೆ ಒಂದು ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಗುರುಗ್ರಹದ ಸಂಚಾರ ಅಥವಾ ಸ್ಥಾನ ಪಲ್ಲಟ ನಮ್ಮ ರಾಶಿ ಭವಿಷ್ಯಗಳ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತೆ? ಗುರುವಿನ ಸಂಚಾರದಿಂದ ಸ್ಥಾನ ಪಲ್ಲಟದಿಂದ ಜಾಗತಿಕವಾಗಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಹೇಗೆಲ್ಲ ಪ್ರಭಾವ ಬೀರುತ್ತೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳು ಹಾಗೂ ತಾಳೆಗರಿ ತಜ್ಞರಾಗಿರುವಂತಹ ಡಾಕ್ಟರ್ ಬೆಳವಾಡಿ ಹರೀಶ್ ಭಟ್ಟರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿಂ. ಗುರುಜಿ, ನಾನು ಆಗ್ಲೇ ಹೇಳ್ದಾಗೆ ಗುರುವಿನ ಆಜ್ಞೆ ಇಲ್ಲದೆ ಒಂದು ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಏನೇ ಆಗಬೇಕು ಜೀವನದಲ್ಲಿ, ಏನೇ ಬದಲಾವಣೆಗಳಾಗಬೇಕು ಅಥವಾ ಏನೇ ಆಗಬೇಕು ಅಂದರೂ ಕೂಡ ಗುರುವಿನ ಆಜ್ಞೆ ಇರಲೇಬೇಕು ಅಂತ ಹೇಳ್ತಾರೆ. ಸೊ ಈ ಗುರುಗ್ರಹದ ಸ್ಥಾನ ಪಲ್ಲಟ ಇದ್ರ ಬಗ್ಗೆ ಮೊದಲಿಗೆ ಏನು ಹೇಳ್ತೀರಾ ಗುರುಜಿ? ನೋಡಿ, ಆರಂಭದಲ್ಲಿ ಗುರು ಎಲ್ಲ ಗ್ರಹದಂತೆ ಅವನಿಗೂ ಕೂಡ ಚಲನೆ ಇದೆ, ಎಲ್ಲ ಗ್ರಹಗಳು ಕೂಡ ಚಲಿಸ್ತಾರೆ ಅಂತಕ್ಕಂಥದ್ದನ್ನು ವೈಜ್ಞಾನಿಕವಾಗಿ ಹಾಗೆ ಜ್ಯೋತಿಷಿಕವಾಗಿ ನಾವು ವಿಚಾರ ಮಾಡ್ತಕ್ಕಂಥದ್ದು. ಅಲ್ಲಿ ಕೆಲವು ಗ್ರಹಗಳಿಗೆ ದಿನದ ಲೆಕ್ಕ, ಇನ್ನು ಕೆಲವು ಗ್ರಹಗಳಿಗೆ ವಾರದ ಲೆಕ್ಕ ಮತ್ತು ತಿಂಗಳಿನ ಲೆಕ್ಕ ಮುಖ್ಯವಾಗಿ ಬರ್ತಕ್ಕಂಥದ್ದು. ಹಾಗೆ ಇನ್ನು ಕೆಲವು ಗ್ರಹಕ್ಕೆ ವರ್ಷದ ಲೆಕ್ಕ. ಈ ರಾಹುಕೇತುಗಳಿಗೆ 1.5 ವರ್ಷದ ಲೆಕ್ಕ, ಶನಿಗೆ 2.5 ವರ್ಷದ ಲೆಕ್ಕ. ಹೀಗೆ ಈ ಒಂದು ಸಮಯದಲ್ಲಿ ಆಯಾ ಗ್ರಹಗಳು ತಮ್ಮ ತಮ್ಮ ಸ್ಥಾನವನ್ನು ಬದಲಾಯಿಸ್ತಾರೆ ಅಂತಕ್ಕಂಥದ್ದು. ಇದು ಮುಖ್ಯ ಘಟ್ಟದಲ್ಲಿ ಬರ್ತಕ್ಕಂಥದ್ದು. ಇದಲ್ಲದೆ ಆ ಗ್ರಹಗಳಲ್ಲಿ ನಡೀತಕ್ಕಂತಹ ಗ್ರಹಯುದ್ಧ ಅಂತ ಹೇಳ್ತೀವಿ ನಾವು. ಆ ಗ್ರಹಯುದ್ಧ ಆಗ್ಬೋದು, ಆಮೇಲೆ ಗ್ರಹಗಳ ಸ್ಫೋಟವಾಗ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಆಯಾ ಗ್ರಹಗಳಿಗೆ ಮಂದಗತಿ ಅಂದರೆ ನಿಧಾನವಾಗಿ ಚಲಿಸ್ತಕ್ಕಂಥದ್ದು, ಶೀಘ್ರಗತಿ ಬೇಗ ಬೇಗ ಚಲಿಸ್ತಕ್ಕಂಥದ್ದು, ಜೊತೆಗೆ ವಕ್ರಿ ಹಿಂದಿನ ಮನೆಗೆ ಮತ್ತೆ ವಾಪಸ್ಸಾಗ್ತಕ್ಕಂಥದ್ದು. ಈ ರೀತಿ ಇದೆಲ್ಲ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ಯಾರ ಜಾತಕದಲ್ಲಿ ಅಥವಾ ಯಾರ ನಕ್ಷತ್ರ ರಾಶಿಗೆ ಅನುಗುಣವಾಗಿ ನಾವು ಗುರುಬಲವನ್ನು ಗಮನಿಸ್ತೇವೋ ಅಲ್ಲಿ ಏನಾಗುತ್ತೆ ಅಂತಂದರೆ ಮೊದಲು ಸಾಧಾರಣವಾದಂತಹ ಫಲ, ಆಮೇಲೆ ಮಿಶ್ರ ಫಲ, ಉತ್ತಮವಾದಂತಹ ಫಲ, ದುಷ್ಫಲ, ಹೀಗೆ ಹಲವಾರು ರೀತಿಯಲ್ಲಿ ಆ ವಿಚಾರಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಹೀಗೆ ಗುರುವಿನ ಚಾರ ಬಹಳ ಮುಖ್ಯವಾಗುತ್ತೆ. ಸಾಮಾನ್ಯವಾಗಿ ಜಾತಕದಲ್ಲಿ ಅಥವಾ ಹುಟ್ಟಿದಂತಹ ಸಮಯಕ್ಕೆ ಅನುಗುಣವಾಗಿ ನಾವು ವಿಚಾರ ಮಾಡುವಾಗ ಶನಿ ಬಲವನ್ನು, ಗುರುಬಲವನ್ನು ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದಿದೆ. ಅದರಲ್ಲೂ ಆರಂಭದಲ್ಲಿ ತಾವು ಹೇಳಿದಾಗೆ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು, ಯಾವುದಾದ್ರೂ ಶುಭ ಕೆಲಸಗಳನ್ನು ಮಾಡಬೇಕು, ವಿಶೇಷವಾಗಿ ಮದುವೆ ವಿಚಾರ ಬಂತು ಅಂತಾದಾಗ ಗುರುಬಲವನ್ನೇ ಹೆಚ್ಚು ಮುಖ್ಯವಾಗಿ ಗಮನಿಸಿ ಅದರಂತೆ ನಡ್ಕೊಳ್ತಕ್ಕಂಥದ್ದಿದೆ. ಅದಕ್ಕೊಂದು ಕಾರಣ ಏನು ಅಂತಂದರೆ, ಯಾವಾಗ ಗುರುಬಲ ಚೆನ್ನಾಗಿರುತ್ತೆ ಅಂತಹ ಸಮಯದಲ್ಲಿ ನಮ್ಮ ಪ್ರಯತ್ನಗಳು ಬಹಳ ಬೇಗ ಸಕಾಲದಲ್ಲಿ ಸಫಲವಾಗುತ್ತೆ. ಅದನ್ನು ಹೊರತಾದಾಗ ಆ ಕೆಲಸ ಆದರೂ ಕೂಡ ಬಹಳ ನಿಧಾನವಾಗಿ ಆಗುತ್ತೆ, ನಾವು ಅಂದುಕೊಂಡಂತಹ ಸಮಯಕ್ಕಾಗೋದಿಲ್ಲ. ಆಗ ಏನಾಗುತ್ತೆ, ನಮ್ಮ ತಾಳ್ಮೆಯನ್ನು ನಾವು ಕಳ್ಕೊಂಡಿರ್ತೀವಿ, ಆ ಕೆಲಸ ಆಗುವಂತಹ ಸಮಯ ಬರುತ್ತೆ, ಆಗ ಆ ಕೆಲಸದ ಗುಣಮಟ್ಟ ಅಷ್ಟೊಂದು ನಾವು ಅಂದುಕೊಂಡಂತಹ ರೀತಿಯಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಮೇಲ್ನೋಟಕ್ಕೆ ಎಲ್ಲ ವಿಚಾರಗಳಿಗೆ ಗುರುಬಲ ಇರಬೇಕು ಅನ್ನುವಂಥದ್ದು. ಗುರುಜಿ, ಈ ಗುರುವಿನ ವಿಶೇಷತೆ ಏನು? ಜೊತೆಗೆ ಈ ಗುರುವಿನ ಬದಲಾವಣೆ ಯಾವಾಗ ಆಗುತ್ತೆ? ಜೊತೆಗೆ ಪ್ರಭಾವ ಆಗಿರಲಿ ಅಥವಾ ಪರಿಣಾಮಗಳಾಗಿರಲಿ ಅಥವಾ ಫಲಿತಾಂಶಗಳಾಗಿರಲಿ ಯಾವ ರೀತಿ ಆಗಿರುತ್ತೆ? ಈ ಗುರು ಬದಲಾವಣೆಯನ್ನು, ಸ್ಥಾನಪಲ್ಲಟವನ್ನು ಹೊಂದುವಂತಹ ಸಮಯಕ್ಕನುಗುಣವಾಗಿ ಅಂದರೆ 14/5/2025 ರಾತ್ರಿ 11:20 ಬುಧವಾರ ಗುರು ತನ್ನ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾನೆ. ಆ ಸಮಯಕ್ಕನುಗುಣವಾಗಿ ನಾವು ಕುಂಡಲಿಯನ್ನು ರಚನೆ ಮಾಡಿಕೊಂಡು ಗುರುವಿನ ಸ್ಥಾನವನ್ನು, ಲಗ್ನವನ್ನು, ಬೇರೆ ಬೇರೆ ಗ್ರಹಸ್ಥಿತಿಯನ್ನು ನೋಡಿದಾಗ ಅವತ್ತು ವೃಷಭ ಸಂಕ್ರಮಣ. ವಾಸ್ತವವಾಗಿ ಈ ಸಂಕ್ರಮಣದ ದಿವಸ ಏನಾಗುತ್ತೆ ಅಂತಂದರೆ ಒಳ್ಳೆಯ ಕೆಲಸಗಳಿಗೆ ಅದು ವರ್ಜ್ಯ ಅಂತ ಹೇಳುವಂಥದ್ದು. ಅಂದರೆ ಸೂರ್ಯ
ಪ್ರತಿ ಮಾಸದಲ್ಲೂ ಕೂಡ ತನ್ನ ಪಥವನ್ನು ಬದಲಾಯಿಸ್ತಾನೆ. ಅದರಲ್ಲಿ ಮಕರ ಸಂಕ್ರಮಣವನ್ನು ನಾವು ವಿಶೇಷವಾಗಿ ಗಮನಿಸ್ತೀವಿ. ಆವಾಗ ನಮಗೇನು ಅಂತಂದರೆ ಯಾವುದೋ ಹಬ್ಬ ಬರುತ್ತೆ, ಅದರಿಂದ ನಮ್ಮ ಬದಲಾವಣೆಗಳನ್ನು ನಾವು ನೋಡ್ತೀವಿ ಅನ್ನುವಂಥದ್ದೆಲ್ಲ ನಮ್ಮ ಮನಸ್ಸಿನಲ್ಲಿ. ಮಕರ ಸಂಕ್ರಾಂತಿ ನಮಗೆ ಹಬ್ಬ ಬರುವಂಥದ್ದು. ಆದರೆ ಪ್ರತಿ ತಿಂಗಳಲ್ಲೂ ಕೂಡ ಸಂಕ್ರಮಣ ಅಂತಕ್ಕಂಥದ್ದಿರುತ್ತೆ. ಈಗ ಗುರು ಬದಲಾವಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ವೃಷಭ ಸಂಕ್ರಮಣ ಇದೆ. ಅಂದರೆ ವೃಷಭ ರಾಶಿಯಲ್ಲೇ ಸಂಕ್ರಮಣ ಘಟಿಸ್ತಾ ಇರತಕ್ಕಂಥದ್ದು. ಗುರು ಬದಲಾವಣೆ ಆಗುವಂತಹ ಸಮಯಕ್ಕೆ ಮಕರ ಲಗ್ನ ಇದೆ. ಲಗ್ನದಿಂದ 2ನೇ ಮನೆಯಲ್ಲಿ ಲಗ್ನ ಆದ ಮೇಲೆ ರಾಹು ಸ್ಥಿತನಾಗಿದ್ದಾನೆ. 3ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿಗಳಿದ್ದಾರೆ. ಹಾಗೆ 5ನೇ ಮನೆಗೆ ಹೋದರೆ ರವಿ ಬುಧ ಗುರು ಅಲ್ಲೇ ಇದ್ದಂತಹ ಸಮಯ. ಈಗ ಅವನು 6ನೇ ಮನೆಗೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಹಾಗೆ 7ನೇ ಮನೆಯಲ್ಲಿ ಕುಜ ಇದ್ದಾನೆ, 8ರಲ್ಲಿ ಕೇತು ಇದ್ದಾನೆ, 11ರಲ್ಲಿ ಚಂದ್ರ ಇರತಕ್ಕಂಥದ್ದು. ಇದು ಗ್ರಹಗಳು ಗುರು ಬದಲಾವಣೆ ಆಗುವಂತಹ ಸಮಯದಲ್ಲಿ ಸ್ಥಿತರಾಗಿರ್ತಕ್ಕಂಥದ್ದು. ಹೇಳಿ ಕೇಳಿ ಗುರು ಶತ್ರುವಿನ ಸ್ಥಾನಕ್ಕೆ ಲಗ್ನದಿಂದ ಹೋಗ್ತಾನೆ, ರಿಪುಸ್ಥಾನಕ್ಕೆ. ಅಂದರೆ ಶತ್ರುಗಳ ಜೊತೆಯಲ್ಲಿ ನಮ್ಮ ದಿನನಿತ್ಯದಲ್ಲಿ ಕಾದಾಟ, ಪ್ರಾಕೃತಿಕವಾಗಿ ವಿಕೋಪ, ಜಾಗತಿಕ ಮಟ್ಟದಲ್ಲೂ ಕೂಡ ಶತ್ರುಗಳ ಜೊತೆಯಲ್ಲಿ ಹೊಡೆದಾಟ, ಕಾದಾಟ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ನಾವು ನೋಡಬಹುದಾದಂಥದ್ದಾಗಿದೆ. ಏನು ಅಂತಂದರೆ, ಈ ಗುರುಗ್ರಹಕ್ಕೆ ಮೊದಲು ಜೀವ ಅಂತ ಒಂದು ಹೆಸರಿದೆ, ಬೃಹಸ್ಪತಿ ಅಂತ ಒಂದು ಹೆಸರಿದೆ, ದೇವಾಚಾರ್ಯ ಅಂತ ಹೆಸರಿದೆ, ದೇವಗುರು ಅಂತ ಹೆಸರಿದೆ. ಈ ಎಲ್ಲ ಹೆಸರುಗಳಿಗೂ ಕೂಡ ಅನ್ವರ್ಥವಾದಂತಹ ವಿಶೇಷವಾದಂತಹ ಫಲ, ಜೊತೆಗೆ ಅದು ಅಷ್ಟು ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥದ್ದು. ಯಾಕೆ ಅಂತಂದರೆ, ಮನುಷ್ಯನಿಗೆ ಜೀವನ ಹೇಗೆ ಎರಡೂ ಮುಖ್ಯವೋ ಹಾಗೆ ಗುರುವಿನಿಂದ ಆಗ್ತಕ್ಕಂತಹ ಒಳಿತು ಕೆಡಕು, ಅವನ ಪ್ರಭಾವ, ಪರಿಣಾಮ, ಫಲಿತಾಂಶಗಳು ಬಹಳ ಮುಖ್ಯವಾಗಿ ಗಣನೆಗೆ ಅಲ್ಲಿ ಬರುತ್ತೆ. ಬೇರೆಲ್ಲ ಗ್ರಹಗಳದ್ದು ಬರೋದಿಲ್ವಾ ಅಂತ ಕೇಳಿದರೆ, ಖಂಡಿತ ಎಲ್ಲ ಗ್ರಹದ್ದು ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯ ಇರುತ್ತೆ. ಆದರೆ ಗುರುಗ್ರಹದ ವೈಶಿಷ್ಟ್ಯವನ್ನು ನಾವಿಲ್ಲಿ ಎತ್ತಿ ಹಿಡಿಬೇಕು, ಅದನ್ನು ಹೇಳಬೇಕು ಅಂತಾದಾಗ ಅತಿ ಮುಖ್ಯವಾದಂತಹ ಒಂದು ಪ್ರಭಾವ, ಪರಿಣಾಮ ಮನುಷ್ಯನ ಜೀವನದಲ್ಲಿ ಆಗತಕ್ಕಂತಹದ್ದು ಗುರುಗ್ರಹದಿಂದ. ಆ ದೃಷ್ಟಿಯಲ್ಲಿ ಅಥವಾ ಆ ಹಿನ್ನೆಲೆಯಲ್ಲಿ ನಾವು ಅದನ್ನು ನೋಡ್ತಾ ಹೋದಾಗ, ಅದನ್ನು ಗಮನಿಸ್ತಾ ಹೋದಾಗ, ಯಾವುದೇ ಒಂದು ಕೆಲಸ ತುಂಬ ಸಲೀಸಾಗಿ ಆಗಬೇಕು, ನಮಗೆ ಹೆಚ್ಚು ಶ್ರಮ ಆಗಬಾರ್ದು, ಏನು ಹೂವಿನ ಮಾಲೆ ಎತ್ತ ಹಾಗೆ ಕೆಲಸ ಆಗಬೇಕು ಅಂತ ಹೇಳ್ತಾರಲ್ಲ ದೊಡ್ಡವರು, ಆ ರೀತಿಯಲ್ಲಿ ಆಗಬೇಕು ಅಂತಂದರೆ ಗುರುಬಲ ಗಟ್ಟಿಯಾಗಿರಬೇಕು, ಗುರುಬಲ ಚೆನ್ನಾಗಿರಬೇಕು. ಆಗ ನಮ್ಮ ಪ್ರಯತ್ನಕ್ಕೆ ಸಕಾಲದಲ್ಲಿ ಪ್ರತಿಫಲ ಸಿಗ್ತಕ್ಕಂಥದ್ದು ಧನಾತ್ಮಕವಾಗಿ. ಅದನ್ನು ಗಮನಿಸಬೇಕಾದಂಥದ್ದು. ಕೆಲವು ಸಂದರ್ಭದಲ್ಲಿ ಪ್ರತಿಫಲ ಸಿಕ್ಕುತ್ತೆ, ಆದರೆ ಅದು ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಇದಲ್ಲದೇ ಇದ್ದರೆ ಗುರುಬಲ ಚೆನ್ನಾಗಿಲ್ಲ, ಗುರುವಿನ ಒಂದು ಕೃಪೆ ನಮ್ಮ ಮೇಲೆ ಇಲ್ಲ ಅಂತ ಆದಾಗ ಏನಾಗುತ್ತೆ ಅಂತಂದರೆ, ಒಂದೇ ಕೆಲಸಕ್ಕೆ 10 ಬಾರಿ ಹೋಗಬೇಕಾಗತ್ತೆ. ಯಾವುದೋ ಒಂದು ಕೆಲಸಕ್ಕೆ ನಾವು ಸಾಲಿನಲ್ಲಿ ನಿಂತಿರ್ತೀವಿ, ನಮಗೆ ಗುರುಬಲ ಇಲ್ಲ ಅಂತ ಆಗಿಬಿಟ್ರೆ ನಮ್ಮ ಸರದಿ ಬರುವಾಗ ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ಬಹುದು. ಆಗ ಇಡೀ ದಿನದ ಪರಿಶ್ರಮ ವ್ಯರ್ಥ ಆಯಿತು. ಇದು ಗುರುವಿನಿಂದ ಆಗ್ತಕ್ಕಂತಹ ಒಂದು ಪರಿಣಾಮ, ಪ್ರಭಾವ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣ್ತಕ್ಕಂತಹದ್ದು. ಇನ್ನು ಈ ಗುರುಗ್ರಹವನ್ನು ವಿಶೇಷವಾಗಿ ಜಾತಕದಲ್ಲಿ ಅಥವಾ ಕುಂಡಲಿಯನ್ನು ಪರಾಮರ್ಶೆ ಮಾಡುವಾಗ, ಜ್ಯೋತಿಷ ಹೇಳುವಾಗ ವಿದ್ಯೆಗೆ ಮುಖ್ಯವಾಗಿ ಗಮನಿಸ್ತೀವಿ. ಹಾಗೆ ಸುತಸ್ಥಾನ ಅಂದರೆ 5ನೇ ಮನೆಯನ್ನು ಸುತಸ್ಥಾನ ಅಂತ ಜ್ಯೋತಿಷದಲ್ಲಿ ಕರೆಯುವಂಥದ್ದು. ಮಕ್ಕಳ ವಿಚಾರಕ್ಕೆ ಗುರುವನ್ನು ವಿಶೇಷವಾಗಿ ನಾವು ಗಮನಿಸ್ತೀವಿ. ಹಾಗೆ ಪೂರ್ವಕೃತ ಅಥವಾ ಪೂರ್ವಜನ್ಮದ ಪುಣ್ಯ, ಆ ಸುಕೃತ ನಮಗೆ ಇರಬೇಕು ಅನ್ನೋದಾದರೆ ಗುರುವನ್ನು ವಿಶೇಷವಾಗಿ ನಾವು ಗಮನಿಸ್ತಕ್ಕಂಥದ್ದಿದೆ. ಗುರುವಿನ ಅನುಗ್ರಹ ಆಗಬೇಕು ಅನ್ನೋದಾದರೂ ಕೂಡ ಗುರುವನ್ನು ಗಮನಿಸ್ತೀವಿ. ಇದರ ಜೊತೆಯಲ್ಲಿ ಗುರುವಿನ ಶಾಪ, ಗುರುವಿನ ಕೋಪ, ಇದೆಲ್ಲದಕ್ಕೂ ಕೂಡ ಗುರು ಕಾರಣನಾಗ್ತಾನೆ ಅಂತಕ್ಕಂಥದ್ದನ್ನು ಕೂಡ ಶುಭಾಶುಭ ಫಲಗಳಲ್ಲಿ ಇದನ್ನೆಲ್ಲ ವಿಮರ್ಶೆ ಮಾಡ್ತಾ ಹೋಗ್ತೀವಿ. ನಮಗೊಂದು ಒಳ್ಳೆಯದಾಗಬೇಕು ಅಂತಂದರೆ ಗುರುವಿನ ಅನುಗ್ರಹ ಇರಬೇಕು. ನಮಗೆ ಕೆಟ್ಟದ ಆಗ್ತಾ ಇದೆ ಅನ್ನೋದಾದರೆ ಗುರುವಿನ ಅವಕೃಪೆಗೆ ನಾವು ಕಾರಣರಾಗಿರ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಜ್ಯೋತಿಷದಲ್ಲಿ ತಿಳಿಬೇಕಾದಂಥದ್ದಾಗುತ್ತೆ. ಇದರಲ್ಲಿ ವಿಶೇಷವಾಗಿ ಏನು ಅಂತಂದರೆ, ಗುರು ಚೆನ್ನಾಗಿಲ್ಲ ಅಂತಂದರೆ ವಿರುದ್ಧ ಫಲವನ್ನು ಕೊಡ್ತಕ್ಕಂಥದ್ದು ಸರ್ವೇ ಸಾಧಾರಣ. ಆದರೆ ಅನುಭವಿಗಳ, ಜ್ಯೋತಿಷಿಗಳ, ಹಿರೀಕರ ಒಂದು ಮಾತಿದೆ, ಗುರು ಒಳ್ಳೆಯದನ್ನು ಮಾಡ್ತಾನಷ್ಟೇ, ಅವನು ಏನೂ ಕೆಟ್ಟದನ್ನು ಮಾಡೋದಿಲ್ಲ ಅನ್ನುವಂಥ ಒಂದು ಪ್ರಸಿದ್ಧವಾದ ಮಾತಿದೆ. ಅದು ಸತ್ಯ, ಆದರೆ ಕೆಲವು ಕಾಲದಲ್ಲಿ ಮಾತ್ರ ಅದು. ಯಾಕೆ ಅಂತಂದರೆ, ಗುರು ಯಾವ ಗ್ರಹದ ಜೊತೆಯಲ್ಲಿ ಸ್ಥಿತನಾಗಿದ್ದಾನೆ, ಪಾಪಗ್ರಹದ ಜೊತೆಯಲ್ಲಿ ಸ್ಥಿತನಾಗಿದ್ದರೆ ಅವನು ಏನು ತೊಂದರೆ ಮಾಡದೇ ಇದ್ದರೂ ಕೂಡ
ಪಾಪಗ್ರಹಗಳ ಪ್ರಭಾವ ಪರಿಣಾಮ ಕೆಟ್ಟದಾಗುವುದು ಅಂತ ಹೇಳಿದರೆ ಗುರುವೂ ಕೂಡ ಅದಕ್ಕೆ ಅನುಮೋದನೆಯನ್ನು ಮಾಡಿದ ಹಾಗಾಗತ್ತೆ. ಒಳ್ಳೆಯದಾಗಲಿ ಅಂತ ಅವನು ಹೇಳ್ಬೋದಲ್ವಾ, ಆದರೆ ಹೇಳೋದಿಲ್ಲ. ತಟಸ್ಥ ನೀತಿಯನ್ನು ಅವನು ಅನುಸರಿಸ್ಬಿಡ್ತಾನೆ. ಆವಾಗ ಕೆಟ್ಟದಾಗುವಂಥದ್ದು ಹಾಗೇ ಇರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ವರ್ಷದಲ್ಲಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಹೋಗ್ತಾನೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಮುನ್ನೆಲೆಗೆ ತರ್ತಕ್ಕಂಥದ್ದಾಗಿದೆ. ಆದರೆ ಗುರುವಿನ ಸ್ಥಾನ ಈ ವರ್ಷ ಹಲವಾರು ಜನ ಗಮನಿಸಿದ್ದಿರೋ ಇಲ್ಲೋ ಗೊತ್ತಿಲ್ಲ, 4 ಬಾರಿ ವ್ಯತ್ಯಾಸವಾಗುತ್ತೆ. ನೋಡಿ, ಯುಗಾದಿಯಿಂದ ನಾವು ತಗೊಂಡ್ರೆ ಲೆಕ್ಕಕ್ಕೆ, ಯುಗಾದಿಯ ದಿನದಿಂದ ಇಲ್ಲಿಯವರೆಗೆ ಗುರು ವೃಷಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಈಗ 14ನೇ ತಾರೀಕು ರಾತ್ರಿ 11:20ಕ್ಕೆ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಹೋಗ್ತಾನೆ. ಈ ರೀತಿ ಮಿಥುನ ರಾಶಿಯನ್ನು ಬಿಟ್ಟು ಗುರು ಅಕ್ಟೋಬರ್ 18ನೇ ತಾರೀಕು ರಾತ್ರಿ 9:40 ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಅಲ್ಲಿಗೆ ವೃಷಭ ರಾಶಿ ಆಯಿತು, ಮಿಥುನ ರಾಶಿ ಆಯಿತು, ಕರ್ಕಾಟಕ ರಾಶಿ ಆಯಿತು. ಮತ್ತು ಡಿಸೆಂಬರ್ 5ನೇ ತಾರೀಕು ಮಧ್ಯಾಹ್ನ 3:38 ವಾಪಸ್ಸು ಮಿಥುನ ರಾಶಿಗೆ ಬರ್ತಾನೆ. ಇದನ್ನು ವಕ್ರೀ ಗುರು ಅಂತ ನಾವು ಕರಿತೀವಿ. ಆದರೆ 4 ಸ್ಥಾನಗಳನ್ನು ಗುರು ಒಂದೇ ವರ್ಷದಲ್ಲಿ ನೋಡ್ದ. ಇದನ್ನು ನಾವು ಜ್ಯೋತಿಷದಲ್ಲಿ ಅತಿಚಾರಿ ಅಂತ ಕರಿತೀವಿ. ಆ ಪದ ನೋಡಿ, ಅತಿಚಾರಿ. ಆ ಪದಕ್ಕೆ ಬಹಳ ವಿಶೇಷವಾದಂತಹ ಅರ್ಥ ಇದೆ. ಇದರ ಅರ್ಥ ಅಥವಾ ಇದರ ಪ್ರಕೋಪ ವಿಕೋಪಗಳು ಎಷ್ಟಿರುತ್ತೆ ಅಂದರೆ, ಸರಿಸುಮಾರು 4 ಸಾರಿ ಅವನು ಮನೆಯನ್ನು, ಸ್ಥಾನವನ್ನು, ರಾಶಿಯನ್ನು ಬದಲಾವಣೆ ಮಾಡಿಕೊಳ್ಳೋದ್ರಿಂದ 8 ವರ್ಷಗಳ ಕಾಲ ಇದರ ಪ್ರಭಾವ ಇರುತ್ತೆ. ಹಾಗಂತ ಈಗ ನಾವೇನು ಫಲ ಹೇಳಲಿಕ್ಕೆ ಹೊರಟಿದ್ದೀವಿ, ಇದೇ ಫಲ ಅಥವಾ ಇದೇ ಒಂದು ದುಷ್ಪರಿಣಾಮ 8 ವರ್ಷಗಳೂ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಅದರ ಅರ್ಥ ಇದರಲ್ಲಿ ಆಗತಕ್ಕಂತಹ, ಇಲ್ಲಿ ಬರ್ತಕ್ಕಂತಹ ಕೆಲವು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು 8 ವರ್ಷಗಳವರೆಗೂ ಕೂಡ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಳ್ಬೇಕು. ಯಾವಾಗಲೂ ಕೂಡ ಗುರು 1 ಅಥವಾ 2 ಮನೆಯನ್ನು ಬದಲಾಯಿಸ್ತಕ್ಕಂಥದ್ದನ್ನು ಅಥವಾ ವಕ್ರಚಾರವನ್ನು ಹಿಂದಿನ ಮನೆಗೆ ಮತ್ತೆ ಬರ್ತಕ್ಕಂಥದ್ದನ್ನು ನಾವು ಗಮನಿಸಿರ್ತೀವಿ. ಈ ಸಾರಿ 4 ಸಾರಿ ಅವನು ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ಅಂತಾದರೆ ಅದರ ವಿಕೋಪ ಪ್ರಕೋಪಗಳು ಎಷ್ಟಿರುತ್ತೆ ಅನ್ನುವಂಥದ್ದನ್ನು ಗಮನಿಸಿದಾಗ 8 ವರ್ಷಗಳ ಕಾಲ ಇದರ ಪ್ರಭಾವ ಪರಿಣಾಮ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ವೃಷಭ ರಾಶಿ ಅಂತಕ್ಕಂಥದ್ದು ಶುಕ್ರನ ಮನೆ, ಎಲ್ಲರಿಗೂ ಗೊತ್ತಿರುವಂಥದ್ದು. ಗುರುವಿಗೆ ಶುಕ್ರ ಶತ್ರು, ಆಯಿತಾ? ಯಾಕೆ ಅಂತಂದರೆ ಗುರುವನ್ನು ದೇವತೆಗಳ ಆಚಾರ್ಯ ಅಥವಾ ದೇವತೆಗಳ ಗುರು ಅಂತ ಕರಿತೀವಿ. ಶುಕ್ರನನ್ನು ರಾಕ್ಷಸರಿಗೆ ಗುರು ಅಂತ ಕರಿತೀವಿ. ಅಲ್ಲಿ ಪರಸ್ಪರವಾಗಿ ಅವರಲ್ಲಿರ್ತಕ್ಕಂತಹ ವೈರುಧ್ಯ ಗೊತ್ತಾಯಿತು. ವೃಷಭ ರಾಶಿ ಶುಕ್ರನಿಗೆ ಸಂಬಂಧಪಟ್ಟಿದ್ದು. ಗುರು ಈಗ ಅಲ್ಲೇ ಸ್ಥಿತನಾಗಿದ್ದವನು ಮುಂದಕ್ಕೆ ಹೊರಡ್ತಾ ಇದ್ದಾನೆ, ಶತ್ರುವಿನ ಮನೆಯಿಂದ ಕಾಲನ್ನು ತೆಗಿತಾ ಇದ್ದಾನೆ. ಮುಂದೆ ಎಲ್ಲಿಗೆ ಹೋಗ್ತಾನೆ? ಮಿಥುನ ರಾಶಿ. ಮಿಥುನ ರಾಶಿಗೆ ಅಧಿಪತಿ ಬುಧ, ಅದು ಕೂಡ ಶತ್ರು ಮನೆಯೇ. ಬುಧನೂ ಕೂಡ ಶತ್ರುವಿನ ಮನೆಯನ್ನು ದಾಟಿ ಮತ್ತೆ ಶತ್ರು ಮನೆಗೆ ಹೋಗ್ತಾ ಇದ್ದಾನೆ. ಇದರ ಪ್ರಭಾವ ಪರಿಣಾಮ ಫಲಿತಾಂಶ ಹೇಗಿರುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ನಾವೇ ಊಹೆ ಮಾಡ್ಕೊಳ್ಬೋದು. ಆದರೆ ಇದರ ಪ್ರಭಾವ ತುಂಬ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ. ಇವಾಗ ನೀವು ಹೇಳಿದ್ರಿ 4 ಬಾರಿ ಗುರುವಿನ ಸ್ಥಾನ ಬದಲಾಗುತ್ತೆ, ಅಂದರೆ 4 ರಾಶಿಗಳಿಗೆ ಬದಲಾಗ್ತಾನೆ ಅಂತ. ಹಾಗಾದರೆ 4 ಬಾರಿ ಕೂಡ ಪ್ರಭಾವಗಳು ಚೇಂಜ್ ಆಗುತ್ತೆ. ಪ್ರತಿ ಬಾರಿ ಒಂದು ಸ್ಥಾನ ಪಲ್ಲಟ ಆದಾಗ ಪ್ರತಿ ಬಾರಿಯೂ ಕೂಡ ಪ್ರಭಾವ ಆಗಿರಲಿ ಅಥವಾ ಅದರಿಂದ ಬರುವಂತಹ ಫಲಗಳಾಗಿರ್ಬೋದು, ಅದು 4 ಬಾರಿನೂ ಚೇಂಜ್ ಆಗುತ್ತಾ? ಖಂಡಿತವಾಗಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂತಂದರೆ, ಈಗ ಗುರುವಿನ ಸಂಚಾರದಿಂದ ಆಗ್ತಕ್ಕಂತಹ ಬದಲಾವಣೆ, ಪ್ರಭಾವ, ಪರಿಣಾಮ, ಇದರ ಜೊತೆಯಲ್ಲಿ ನಾವು ಹುಟ್ಟಿದಂತಹ ಸಮಯ, ನಾವು ಹುಟ್ಟಿದಂತಹ ದಿನಾಂಕ, ಆ ಕ್ಷಣಕ್ಕೆ ಸಿದ್ಧಪಡಿಸಿಕೊಂಡಂತಹ ಲಗ್ನ ಕುಂಡಲಿ ಜಾತಕ, ಇದೆಲ್ಲವನ್ನು ಪರಾಮರ್ಶೆ ಮಾಡಬೇಕು. ಜೊತೆಗೆ ದಶಾಭುಕ್ತಿಯನ್ನು ಗಮನಿಸಬೇಕು, ಮತ್ತು ಬೇರೆಲ್ಲ ಗ್ರಹಗಳ ಸ್ಥಿತಿಯನ್ನು ಗಮನಿಸಬೇಕು. ಈಗ ಮೊನ್ನೆ ಅಷ್ಟೇ ಮಾರ್ಚ್ 29ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ದಾಟಿದಾನೆ. ಅದರ ಪ್ರಭಾವ ಪರಿಣಾಮಗಳೂ ಕೂಡ ಇದೆ. ಹೀಗೆ ಪ್ರತಿಯೊಂದು ಗ್ರಹ ಸ್ಥಿತಿಯೂ ಕೂಡ ಅಲ್ಲಿ ಫಲವನ್ನು ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಗುರುಗ್ರಹದ ವೈಶಿಷ್ಟ್ಯವಾದಂತಹ ಫಲ ಇದೂ ಕೂಡ ಆಯಾ ಕಾಲಘಟ್ಟಕ್ಕೆ ಆ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂತಹ ಸಮಯದಲ್ಲಿ ಗುರುವಿನ ಪ್ರಭಾವ
ಆಗ್ತಕ್ಕಂಥದ್ದು. ಯಾಕೆ ಅಂತಂದರೆ ಗುರು ಯಾವಾಗ ಸ್ಥಾನ ಪಲ್ಲಟವನ್ನು ಮಾಡ್ತಾನೆ, ಸ್ಥಾನವನ್ನು ಬದಲಾಯಿಸ್ತಾನೆ, ಆಗ ಕೆಲವು ರಾಶಿಗಳಿಗೆ ಗುರುಬಲ ಇರತಕ್ಕಂತಹ ರಾಶಿಗಳಿಗೆ ಗುರುಬಲ ಇರದೇ ಇರುವ ಹಾಗಾಗತ್ತೆ, ಗುರುಬಲವನ್ನು ಕಳ್ಕೊಳ್ತಾರೆ. ಗುರುಬಲ ಯಾರಿಗಿರುವುದಿಲ್ಲ ಅಂಥವರಿಗೆ ಗುರುಬಲ ಬರುತ್ತೆ. ಹೀಗೆಲ್ಲ ವ್ಯತ್ಯಾಸಗಳಾಗತ್ತೆ. ಗುರುಬಲ ಕಳ್ಕೊಂಡಾಗ ಏನಾಗುತ್ತೆ, ನಮ್ಮ ಕೆಲಸಗಳು ಅಷ್ಟು ಸುಲಭವಾಗಿ ಆಗೋದಿಲ್ಲ. ಗುರುಬಲ ಇದ್ದಾಗ ಏನಾಗುತ್ತೆ, ನಮ್ಮ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ನಮ್ಮ ಕೆಲಸಗಳು ಒಂದಷ್ಟು ಆಗುವಂಥದ್ದು. ಹೀಗೆ ಒಳ್ಳೆಯ ಫಲಗಳು ದುಷ್ಫಲಗಳನ್ನು ಎರಡನ್ನೂ ಕೂಡ ನೋಡುವಂಥದ್ದಾಗತ್ತೆ. ಆ ದೃಷ್ಟಿಯಲ್ಲಿ ಗುರುವಿನ ಸ್ಥಾನ ಅಥವಾ ಗುರುವಿನ ಸ್ಥಾನ ಬದಲಾವಣೆ ಏನಿದೆ ಅದು ಅತಿ ಮುಖ್ಯ ಅಂತ ಹೇಳಿ ಅನ್ನಿಸ್ಕೊಳ್ತಕ್ಕಂಥ. ಇವಾಗ ನೀವು ಹೇಳಿದ್ರಿ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸ್ಥಾನ ಪಲ್ಲಟ ಆಗತ್ತೆ ಅಂತ. ಸೊ ಈ ಪ್ರಭಾವ ಜಾಗತಿಕವಾಗಿ ಅಥವಾ ಪ್ರಕೃತಿಯ ಮೇಲೆ ಹೇಗೆಲ್ಲ ಬೇರುತ್ತೆ ಗುರುಜಿ? ಜಾಗತಿಕವಾಗಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ, ಆಲ್ರೆಡಿ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಜಾಗತಿಕವಾಗಿ ಭಯ ಪಡುವಂಥದ್ದು ಅಥವಾ ಏನಾದರೂ ಆ ರೀತಿ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ಇಲ್ಲ, ಇಲ್ಲಿ ಈಗ ನೀವು ಎರಡು ಪ್ರಶ್ನೆಗಳನ್ನು ಒಟ್ಟಿಗೆ ಕೇಳಿದ್ರಿ. ಒಂದು, ಪ್ರಾಕೃತಿಕವಾಗಿ ಏನು ಬದಲಾವಣೆ ಆಗುತ್ತೆ, ವ್ಯತ್ಯಾಸ ಆಗುತ್ತೆ, ಒಳಿತಾಗುತ್ತೆ, ಕೆಡುಕಾಗುತ್ತೆ ಅಂತಕ್ಕಂತಹ ಉದ್ದೇಶ ಒಂದು. ಇನ್ನೊಂದು ಕಳಕಳಿ, ನಾವು ಜಾಗತಿಕ ಮಟ್ಟದಲ್ಲಿ ಯಾವ ಸ್ಥಿತಿಯನ್ನು ಈಗ ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು. ಆರಂಭದಲ್ಲಿ ನಾವು ಈ ಪ್ರಾಕೃತಿಕವಾಗಿ ಅಥವಾ ನೈಸರ್ಗಿಕವಾಗಿ ಏನು ಆಗುತ್ತೆ ಅನ್ನುವಂಥದ್ದನ್ನು ಸಂಕ್ಷೇಪವಾಗಿ ನೋಡಿ, ನಂತರದಲ್ಲಿ ಜಾಗತಿಕ ಮಟ್ಟದಲ್ಲಿ ಏನು ಪ್ರಭಾವ ಅನ್ನುವಂಥದ್ದನ್ನು ವಿಚಾರ ಮಾಡೋಣ. ಈಗ ಈ ವರ್ಷದ ಯುಗಾದಿ ಸಂದರ್ಭದಲ್ಲಿ ನಾಯಕ ನವರನ್ನು, ಅಂದರೆ ನವನಾಯಕರು ಅಂತೂ ಕೂಡ ಹೇಳ್ತಾರೆ, ಅದನ್ನು ನಾವು ಗಮನಿಸ್ತಾ ಹೋದಾಗ ನಮಗೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಗುರುವಿನ ಸ್ಥಾನ ಏನು ಅಂತಂದರೆ ಅವನು ಸಸ್ಯಾಧಿಪ ಅಂತ ಹೇಳಿ ಅವನಿಗೆ ಆ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದರೆ ಸಸ್ಯ, ಆಹಾರ ಧಾನ್ಯಗಳನ್ನು ನಾವು ಬೆಳೀತಕ್ಕಂತಹದ್ದು ಅಥವಾ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಬೆಳೀತಕ್ಕಂತಹ ಗಿಡ ಮತ್ತು ವಿಶೇಷವಾಗಿ ಮಳೆ ಇತ್ಯಾದಿಗಳಿಗೆಲ್ಲ ಅವನ ಅಧಿಪತ್ಯ ಇರುತ್ತೆ ಅನ್ನುವಂಥದ್ದು. ಅದೇ ಮಂತ್ರಿ ಅಥವಾ ಅದೇ ಸ್ಥಾನದಲ್ಲಿರ್ತಕ್ಕಂತಹ ಒಂದು ವಿಶಿಷ್ಟವಾದ ಗ್ರಹ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಕೊಟ್ಟಿರ್ತಕ್ಕಂತಹ ಯಾವ ಜವಾಬ್ದಾರಿ ಇದೆ ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನು ನೋಡ್ತಾ ಹೋದರೆ ನಾವು ಅದು ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ತುಂಬ ಸಾಮೀಪ್ಯವಾಗಿರ್ತಕ್ಕಂತಹ ಅವನ ಸ್ಥಾನ ಸಸ್ಯಾಧಿಪ ಅಂತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಅಗತ್ಯವಾಗಿ ದಿನನಿತ್ಯದಲ್ಲಿ ಉಪಯೋಗಿಸ್ತಕ್ಕಂತಹ ಕೆಲವು ದವಸ ಧಾನ್ಯಗಳು ಏನಿದೆ ಅದರ ಅಭಾವವಾಗುತ್ತೆ. ಜನಕ್ಕೆ ಬೇಕಾದಷ್ಟು ಆಹಾರ ಪದಾರ್ಥಗಳು ನಾವು ನಿತ್ಯದಲ್ಲಿ ಉಪಯೋಗ ಮಾಡ್ತಕ್ಕಂತಹದ್ದು ಸಿಕ್ಕುವುದಿಲ್ಲ. ಹಾಗಾಗಿ ಆಹಾರದಲ್ಲಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಈ ಪ್ರಾಂತ್ಯದಲ್ಲಿ ನಾವು ರಾಗಿ, ಜೋಳ, ಅಕ್ಕಿ ಇತ್ಯಾದಿಗಳನ್ನು ಹೆಚ್ಚು ಬಳಸ್ತೇವೆ. ಆ ಪದಾರ್ಥಗಳಿಗೆ ಅಭಾವ ಬಂದಾಗ, ಕೊರತೆಯಾದಾಗ ನಾವೇನು ಮಾಡಬೇಕು, ಅದಕ್ಕೆ ಬದಲಾಗಿ ಬೇರೆ ಪದಾರ್ಥಗಳನ್ನು ಬಳಸುವಂತಹ ಸ್ಥಿತಿ ಬರುತ್ತೆ ಅನ್ನುವಂಥದ್ದು. ಅದನ್ನಲ್ಲಿ ಗಮನಿಸ್ಕೊಳ್ಬೇಕು. ಇನ್ನು ಎರಡನೇದಾಗಿ ಅತಿವೃಷ್ಟಿ ಆಗ್ತಕ್ಕಂಥದ್ದು, ಅನಾವೃಷ್ಟಿ ಆಗ್ತಕ್ಕಂಥದ್ದು, ಇದನ್ನು ಪ್ರತಿ ವರ್ಷವೂ ನೋಡ್ತೀವಿ. ಆದರೆ ಗುರುವಿನಿಂದ ಆಗ್ತಕ್ಕಂತಹ ಬದಲಾವಣೆ ಏನಿದೆ ಅದನ್ನು ಗಮನಿಸ್ಕೊಳ್ಬೇಕು. ನಿಧಾನಗತಿಯಾದಂತಹ ಮಳೆ, ಸಕಾಲಕ್ಕೆ ಮಳೆ ಬಲ್ಲದೇ ಇರತಕ್ಕಂಥದ್ದು, ಜೊತೆಗೆ ಅಕಾಲಿಕ ಮಳೆ, ಮಳೆಗಾಲ ಇನ್ನೂ ಪ್ರಾರಂಭವೇ ಆಗಿಲ್ಲ, ಅಷ್ಟರೊಳಗೆ ಆಗಲೇ ಬಹಳ ಮಳೆಯನ್ನು ನಾವು ನೋಡ್ತಾ ಇದ್ದೀವಿ, ನೋಡಬೇಕಾಗತ್ತೆ. ಮಳೆ ಬರಬೇಕಾದಂತಹ ಸಮಯದಲ್ಲಿ ಬರದೇ ಇರತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಈ ಪ್ರಕೃತಿ ವಿಕೋಪ ಅಂತಕ್ಕಂಥದ್ದು ಕೂಡ ಅಲ್ಲಿ ಆಗುವಂಥದ್ದು. ಆಹಾರ ಪದ್ಧತಿಯಲ್ಲಿ ವಿಶೇಷವಾಗಿ ಗಣನೀಯವಾಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ನೋಡಬೇಕಾದಂಥದ್ದಿದೆ. ಇನ್ನು ಉಪನಾಯಕತ್ವವನ್ನು ನೋಡಿದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ವ್ಯವಹಾರಕ್ಕೆ ಅಧಿಪತಿ ಶುಕ್ರನಾಗ್ತಾನೆ, ಆ ಶುಕ್ರ ಗುರುವಿಗೆ ಶತ್ರುವಾಗ್ತಾನೆ. ಹೀಗಾಗಿ ಜನಗಳ ಹತ್ರ ಏನಾಗುತ್ತೆ ಅಂತಂದರೆ ಆರ್ಥಿಕವಾಗಿ ಯಾವುದೇ ರೀತಿಯ ಸಂಕಷ್ಟ ಇರೋದಿಲ್ಲ. ದುಡ್ಡಿನ ಹರಿವಾಗಲಿ ಅಥವಾ ದುಡ್ಡು ಕಾಸಿನ ವ್ಯವಹಾರಗಳಾಗಲಿ ಚೆನ್ನಾಗಿ ನಡೆಯುತ್ತೆ. ಆದರೆ ದುಡ್ಡನ್ನು ಯಾವುದಕ್ಕೆ ಖರ್ಚು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು ಅನ್ನುವಂತಹ ವಿವೇಕ ಶೂನ್ಯರಾಗ್ಬಿಡ್ತಾರೆ. ಬೇಡದೇ ಇರತಕ್ಕಂತಹ ಕೆಲಸಕ್ಕೆ ದುಡ್ಡು ಖರ್ಚಾಗುತ್ತೆ ಒಂದು. ಎರಡನೇದಾಗಿ ದುಡ್ಡಿದೆ ಅನ್ನುವಂತಹ ಧನಮದ ಏನಿದೆ ಅದರಿಂದ ಜನ ತಮ್ಮನ್ನು ತಾವು ಮರೆತು ಬಿಡ್ತಾರೆ. ಯಾವಾಗ ಹಣ ಇದೆ ಅಂತ ಹೇಳಿ ಮನುಷ್ಯತ್ವವನ್ನು ಮರೆತು ಬಿಟ್ಟರೆ ಅದು ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಸಮಾಜದಲ್ಲಿ? ಅದನ್ನು ಗಮನಿಸುವಷ್ಟು ತಾಳ್ಮೆ ಹಲವಾರು ಜನಕ್ಕೆ ಇರುವುದಿಲ್ಲ. ಇದು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಕ್ಕಂಥದ್ದಾಗತ್ತೆ. ಎಲ್ಲವೂ ಕೂಡ ಹಣದಿಂದಲೇ ಆಗತ್ತೆ ಎನ್ನುವಂತಹ ಭ್ರಮೆ ಅಥವಾ ಭ್ರಾಂತಿ ಯಾರಿಗಿರುತ್ತೆ ಅವರು ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ.
ಇದು ಪ್ರಾಕೃತಿಕವಾಗಿ ಆಗತಕ್ಕಂತಹ ಸಣ್ಣ ಪುಟ್ಟ ಬದಲಾವಣೆಗಳು ಗುರುವಿನಿಂದ ತೋರ್ಪಡಿಕೆ ಆಗ್ತಕ್ಕಂಥದ್ದು. ಇನ್ನು ಜಾಗತಿಕ ಮಟ್ಟ ನೀವಾಗಲೇ ಹೇಳಿದಾಗೆ ಜಾಗತಿಕವಾಗಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಸೊ ಹಾಗಾಗಿ ಈ ಬಾರಿಯ ಗುರು ಸಂಚಾರದಿಂದ ಅಥವಾ ಸ್ಥಾನ ಪಲ್ಲಟದಿಂದ ಜಾಗತಿಕವಾಗಿ ಯಾವ ರೀತಿಯಾಗಿ ಪ್ರಭಾವ ಇರುತ್ತೆ? ಈಗ ನೋಡಿ, ಗುರು ಹಿಂದೆ ಹೇಳಿದಾಗೆ ಶತ್ರುವಿನ ಮನೆ, ಶುಕ್ರನ ಮನೆಯಲ್ಲಿ ಅವನಿದ್ದ, ಸ್ಥಿತನಾಗಿದ್ದ, ಆ ಮನೆಯನ್ನು ಪೂರ್ಣವಾಗಿ ಆವರಿಸ್ಕೊಂಡು ಬಿಟ್ಟಿದ್ದ. ಈಗ ಅವನು ಅಲ್ಲಿಂದ ಮುಂದಕ್ಕೆ ಹೋಗಬೇಕಾದಂತಹ ಸಮಯ ಬಂದುಬಿಟ್ಟಿದೆ. ಅವನು ಮುಂದಿನ ಮನೆಗೆ ಹೋಗ್ತಾ ಇದ್ದಾನೆ. ಶತ್ರುವಿನ ಮನೆಯನ್ನು ಬಿಟ್ಟು ಮತ್ತೆ ಶತ್ರುವಿನ ಮನೆಗೆ ಹೋಗ್ತಾ ಇದ್ದಾನೆ. ಇದರಿಂದ ಆಗ್ತಕ್ಕಂತಹ ಪ್ರಭಾವ ಏನು ಅಂತಂದರೆ, ಒಂದು ಕಡೆ ತನ್ನ ಅಧಿಪತ್ಯವನ್ನು ಅವನು ಬಿಟ್ಟು ಮತ್ತೊಂದು ಕಡೆ ಅಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲೂ ಕೂಡ ಶತ್ರುವಿನ ಮನೆಯಲ್ಲಿ ಶತ್ರು ಕಾಟದೊಂದಿಗೆ ಅವನಿದ್ದ. ಮುಂದೂ ಕೂಡ ಹಾಗೆ ಶತ್ರುವಿನ ಮನೆಗೆ ಹೋಗ್ತಾ ಇದ್ದಾನೆ. ಶತ್ರುವಿನ ಕಾಟದಲ್ಲೇ ಅವನು ಇರಬೇಕಾಗತ್ತೆ. ಅಲ್ಲಿ ಇದ್ದುಕೊಂಡು ತನ್ನ ಅಧಿಪತ್ಯವನ್ನು ಅವನು ಸ್ಥಾಪಿಸಬೇಕಾಗತ್ತೆ, ಅಧಿಕಾರವನ್ನು ಚಲಾಯಿಸಬೇಕಾದಂಥದ್ದು. ಒಂದು ಮಟ್ಟಿಗೆ ಶತ್ರುವಿನ ಶತ್ರು ಮಿತ್ರ ಅಂತ ಏನು ನಾವು ಹೇಳ್ತೇವೆ, ಹಾಗೆ ಅದರ ಪ್ರಭಾವ, ಅದರ ಪರಿಣಾಮವನ್ನು ಕೂಡ ಇಲ್ಲಿ ನಾವು ನೋಡಬೇಕಾದಂಥದ್ದು. ಇದು ಜಾಗತಿಕವಾದಂತಹ ಮಟ್ಟದಲ್ಲೂ ಕೂಡ ಬಹಳ ಮುಖ್ಯವಾಗಿ ಅನ್ವಯವಾಗ್ತಕ್ಕಂಥದ್ದು. ಅಂದರೆ ಶತ್ರುತ್ವಕ್ಕೆ, ಅಲ್ಪಮಟ್ಟಿನ ಹೋರಾಟಕ್ಕೆ ಇದೆಲ್ಲ ಹೆಚ್ಚಿನ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು. ಯಾಕೆ ಅಂತಂದರೆ, ಗುರು ಹಿಂದೆ ಹೇಳಿದಾಗೆ ಅವನು ಕೆಟ್ಟದನ್ನು ಮಾಡೋದಿಲ್ಲ ಅನ್ನುವಂತಹ ಮಾತು ಹಲವಾರು ಜನರ ಅಭಿಪ್ರಾಯ ಆಗಿದೆ ಅನ್ನುವಂಥದ್ದು. ಆದರೆ ಅವನು ತಟಸ್ಥ ನೀತಿಯನ್ನು ಅನುಸರಿಸಿದರೂ ಕೂಡ ಕೆಲವು ಸಂದರ್ಭದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಕೆಲವು ವಿಚಾರಗಳಲ್ಲಿ ಕಷ್ಟವಾಗ್ತಕ್ಕಂಥದ್ದು, ಸುಮ್ಮನೆ ಇರುವಂಥದ್ದು ಬೇರೆಯವರಿಗೆ ತೊಂದರೆ ಆಗ್ತಕ್ಕಂಥದ್ದು, ಇವೆಲ್ಲವನ್ನು ನೋಡಬೇಕಾದಂಥದ್ದು. ಅದರ ಜೊತೆಯಲ್ಲಿ ಏನಾಗುತ್ತೆ ಅಂತಂದರೆ, ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ ಒಂದಷ್ಟು ನಷ್ಟಗಳನ್ನು ಅಥವಾ ನಾವು ನಿರೀಕ್ಷೆಗೆ ಮೀರಿ ಇರತಕ್ಕಂತಹ ಯಾವುದೋ ಒಂದು ಸಂದೇಶವನ್ನು ನಾವು ನೋಡಬೇಕಾದಂಥದ್ದನ್ನು ಅಲ್ಲಿ ಕಾಣ್ತೇವೆ. ಜೊತೆಗೆ ಬುಧನ ಮನೆ ಏನಾಗುತ್ತೆ ಅಂತಂದರೆ, ಬುದ್ಧಿವಂತಿಕೆಗೆ ಏನೋ ಒಂದಷ್ಟು ಮಂಕು ಕವಿದು ಬಿಡುತ್ತೆ. ನಾವು ಯಾಕೆ ಈ ಕೆಲಸವನ್ನು ಮಾಡಬಾರ್ದಾಗಿತ್ತು ಅಂತ ಹೇಳಿ ಬೇರೆಯವ್ರನ್ನ ಪ್ರಶ್ನೆ ಮಾಡುವಾಗ ಅಲ್ಲಿಯ ಸಂದರ್ಭಗಳು ಅವರಿಗೇನೋ ಒಂದು ರೀತಿಯಲ್ಲಿ ಮಂಕು ಕವಿದ ಹಾಗೆ, ಏನೋ ಒಂದು ರೀತಿ ಅವರನ್ನು ಆವರಿಸಿದ ಹಾಗೆ ಮಾಡಿ ಯಾವುದೋ ಒಂದು ನಿರ್ಧಾರ ಮಾಡಬೇಕಾದಂತಹ ಅನಿವಾರ್ಯತೆ ಮುಖ್ಯರಾದವರಿಗೆ ಬಂದು ಒದಗತಕ್ಕಂಥದ್ದು. ಇದೆಲ್ಲವೂ ಕೂಡ ಅಲ್ಲಿಯ ಪ್ರಭಾವ ಅಂತೇಳಿ ಹೇಳಬೇಕು. ಆಮೇಲೆ ಬೇರೆಯವರ ವಂಚನೆಗೆ ನಾವು ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆ ಅಂತಂದರೆ, ಬುಧನನ್ನು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಬುದ್ಧಿಕಾರಕ ಅಂತ ಹೇಳ್ತೀವಿ. ಆ ಬುದ್ಧಿಕಾರಕನ ಮನೆಯಲ್ಲಿ ಶತ್ರುವನ್ನಾಗಿಸಿಕೊಂಡು ಗುರು ಅಲ್ಲಿಗೆ ಪ್ರವೇಶ ಮಾಡಿ ಅಲ್ಲಿ ಸ್ಥಿತನಾಗಿದ್ದಾನೆ ಅಂತಂದರೆ ಆ ಬುದ್ಧಿಗೆ ವಂಚನೆ ಆಗುತ್ತೆ. ನಮಗೆ ತಿಳುವಳಿಕೆ ಇದೆ, ಆದರೆ ನಮಗೆ ಮೋಸ ಆದ ಮೇಲೆ ಗೊತ್ತಾಗುತ್ತೆ ಹೀಗೆ ಅಂತ. ನಾವು ನಂಬಿ ಮೋಸ ಹೋಗ್ತೀವಿ. ಅದನ್ನು ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಪ್ರಕೃತ ನಾವು ನೋಡ್ತಾ ಇದ್ದೇವೆ. ಪರವಾಗಿಲ್ಲ, ಇದೊಂದು ಸಾರಿ ಕ್ಷಮಿಸಿಬಿಡೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದಕ್ಕೆ ಬೇರೆ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇದು ಬುಧನಿಂದ ಆಗ್ತಕ್ಕಂಥದ್ದು. ಜ್ಯೋತಿಷದ ವಿಶ್ಲೇಷಣೆ ಹೀಗಿರುತ್ತೆ. ಯಾಕೆ ಅಂತಂದರೆ, ಪ್ರಾಕೃತಿಕವಾಗಿ ಜಾಗತಿಕವಾಗಿ ನಡೀತಾ ಇರತಕ್ಕಂತಹ ಏನು ವಿಷಯ ಇದೆ ಅಥವಾ ಅಲ್ಲಿ ಏನು ನಡೀತಾ ಇದೆ ಅದು ಜಗಜ್ಜಾಹೀರು, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆದರೆ ಜ್ಯೋತಿಷದ ವಿಶ್ಲೇಷಣೆ ಈಗಲೇ ಯಾಕೆ ಹೀಗಾಗಬೇಕಾಗಿತ್ತು ಅನ್ನುವಂಥದ್ದಿದೆಯಲ್ಲ, ಅದು ಅತಿ ಮುಖ್ಯವಾದಂತಹ ವಿಚಾರವಾಗುತ್ತೆ. ತೊಂದರೆಯನ್ನು ಅನುಭವಿಸಿದ ಮೇಲೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳುವಂಥದ್ದು ಬೇರೆ, ತೊಂದರೆಯೇ ಆಗದೇ ಇದ್ದ ಹಾಗೆ ನೋಡ್ಕೊಳ್ಳೋದು ಬೇರೆ ಅಲ್ವಾ? ಈ ವ್ಯತ್ಯಾಸಗಳನ್ನು ಈ ಗೃಹಯುದ್ಧದಿಂದ ನಾವು ಹೊರಗೆ ನೋಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಏನೇ ಮಾತುಕತೆ, ಒಪ್ಪಂದ, ಷರತ್ತುಗಳು ಇದೆಲ್ಲ ಏನೇ ಇದ್ದರೂ ಕೂಡ ಶೀತಲ ಸಮರ ಅಂತಕ್ಕಂಥದ್ದು, ಅಂದರೆ ಸಮಯವನ್ನು ಸಾಧಿಸಿ ಏನೋ ಮಾಡ್ತಕ್ಕಂತಹ ಒಂದು ಕುತಂತ್ರ ಬುದ್ಧಿ ಈ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟ ಮಾಡಬಹುದು ಅನ್ನುವಂಥದ್ದು. ಯಾವಾಗ ಯಾವ ವಿಷಯ ಅಥವಾ ಯಾವ ಒಂದು ಸಂದರ್ಭ ಹೇಗೆ ಬೇಕಾದರೂ ಅದು ಸ್ಫೋಟ ಆಗ್ಬೋದು. ಆಗ ಅಮಾಯಕರಿಗೆ ತೊಂದರೆ ಆಗ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಅವರಿಗೂ ನಡೆಯುವಂತಹ ವಿಷಯಕ್ಕೂ ಸಂಬಂಧವೇ ಇರೋದಿಲ್ಲ, ಆದರೆ ಆ ಕಷ್ಟವನ್ನು, ನಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ನಮ್ಮ ಸನಾತನ ಧರ್ಮೀಯರಿಗೆ ಸತ್ಯ, ಧರ್ಮ, ಅಹಿಂಸೆ ಇವೆಲ್ಲವೂ ಕೂಡ, ಶಾಂತಿ ಪ್ರತಿಯೊಂದು ಕೂಡ ದಿನನಿತ್ಯದ ಪಾಠ ನಮಗೆ. ಆದರೆ
ಅದರಂತೆ ಇರಬೇಕು ಅಂತ ಹೇಳಿ ಅಪೇಕ್ಷೆ, ಆಸೆ, ಆಕಾಂಕ್ಷೆ ಇರ್ತಕ್ಕಂಥವ್ರಿಗೂ ಕೂಡ ಈ ಜಾಗತಿಕ ಮಟ್ಟದಲ್ಲಿ ಅದರ ಪ್ರಭಾವ, ಪರಿಣಾಮ ಅಂತಕ್ಕಂಥದ್ದು ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಇನ್ನೊಂದು ಕರಾಳ ಮುಖವನ್ನು ತೋರಿಸ್ತಕ್ಕಂತಹ ಸಂದರ್ಭಗಳು ಒದಗಿ ಬರುತ್ತೆ. ಇದಕ್ಕೆಲ್ಲ ಈ ಗ್ರಹಗಳ ಸ್ಥಾನ ಪಲ್ಲಟ, ಗ್ರಹ ಯುದ್ಧ, ಗ್ರಹಗಳಲ್ಲಿ ಆಗ್ತಕ್ಕಂತಹ ಆಂತರ್ಯ ಭೀತಿ ಇವೆಲ್ಲವೂ ಕೂಡ ಕಾರಣ ಆಗತ್ತೆ ಅಂತ ಹೇಳಬೇಕಾಗತ್ತೆ. ಗುರುಜಿ, ಈಗ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರುವಿನ ಸ್ಥಾನ ಪಲ್ಲಟ ಆಗ್ತಾ ಇದೆ, ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ. ಬಟ್ ಈ ಒಂದು ರಾಶಿಯಿಂದ ಮತ್ತೊಂದು ರಾಶಿ ಸ್ಥಾನ ಪಲ್ಲಟ ಆದರೂ ಕೂಡ ಎಲ್ಲ ರಾಶಿಗಳ ಮೇಲೂ ಪ್ರಭಾವ ಬೀರುತ್ತಾ ಹಾಗಾದರೆ? ಖಂಡಿತವಾಗಿ. ಯಾಕೆ ಅಂತಂದರೆ ಹಿಂದೆ ನಾನು ಆಗಲೇ ಹೇಳಿದಾಗೆ ಗುರು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋದಾಗ ಕೆಲವು ರಾಶಿಗಳಿಗೆ ಗುರುಬಲ ಇರುವಂಥದ್ದು ಇಲ್ಲದೇ ಇರುವ ಹಾಗಾಗುತ್ತೆ. ಇಲ್ಲದೇ ಇರುವಂತಹ ಗುರುಬಲ ಕೆಲವರಿಗೆ ಬರುತ್ತೆ. ಆಗ ಅದರ ಪ್ರಭಾವ ಆಯಾ ರೀತಿಯಲ್ಲೇ ಫಲವನ್ನು ಕೊಡಬೇಕಾಗತ್ತೆ. ನಾವು ಪ್ರತ್ಯೇಕವಾಗಿ ದ್ವಾದಶ ರಾಶಿಯ ಫಲವನ್ನು ಸಂಕ್ಷೇಪವಾಗಿ ನೋಡುವಂತಹ ಸಂದರ್ಭದಲ್ಲಿ ಆ ವಿಷಯವನ್ನು ನಾವು ಅಲ್ಲಿ ಪ್ರಸ್ತಾಪ ಮಾಡಬಹುದು. ಯಾಕೆ ಅಂತಂದರೆ ನಾವು 1ನೇ ರಾಶಿಯಿಂದ ಆರಂಭ ಮಾಡಿ 12ನೇ ರಾಶಿವರೆಗೆ ಒಂದೊಂದಕ್ಕೆ ಒಂದೊಂದು ಸ್ಥಾನವನ್ನು ಜ್ಯೋತಿಷದಲ್ಲಿ ಹೇಳುವಂಥದ್ದಿದೆ. ಆಯಾ ಸ್ಥಾನಕ್ಕನುಗುಣವಾಗಿ ಗುರುಗ್ರಹ ನಮ್ಮ ಲಗ್ನ ಆಗಬಹುದು ಅಥವಾ ನಮ್ಮ ರಾಶಿ ಆಗಬಹುದು, ಅಲ್ಲಿಂದ ಯಾವ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ, ಮತ್ತು ಸ್ಥಾನಿಕ ಯಾರು, ಗುರು ಇರತಕ್ಕಂತಹ ಮನೆಗೆ ಅಧಿಪತಿ ಯಾರು, ಗುರು ಯಾರ ಮನೆಯಲ್ಲಿದ್ದಾನೆ, ಅವನಿಗೆ ಮಿತ್ರನ, ಶತ್ರುವೋ, ಸಮವೋ ಇವೆಲ್ಲವನ್ನು ಗಮನಿಸಿದಾಗ ಆಯಾ ರೀತಿಯ ಫಲದಲ್ಲಿ ವ್ಯತ್ಯಾಸಗಳು, ಬದಲಾವಣೆಗಳು ಆಗ್ತಕ್ಕಂಥದ್ದನ್ನು ನೋಡಬಹುದು. ಇನ್ನು ಈ ಮದುವೆ ಸಂದರ್ಭದಲ್ಲೆಲ್ಲ ಗುರುಬಲ ಕೇಳಬೇಕಾದ್ರೆ 1 ವರ್ಷ ಗುರುಬಲ ಇರುತ್ತೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಗುರುಬಲ 1 ವರ್ಷ ಇದೆ, ಆ 1 ವರ್ಷದಲ್ಲಿ ಮದುವೆ ಮಾಡಿ ಅಂತ. ಬಟ್ ಈ ಬಾರಿ 4 ಬಾರಿ ಸ್ಥಾನ ಪಲ್ಲಟ ಆಗ್ತಾ ಇರೋದ್ರಿಂದ ಹಾಗಾದ್ರೆ 1 ವರ್ಷ ಗುರುಬಲ ಇರೋದಿಲ್ವಾ? ಪ್ರತಿ ಬಾರಿ ಚೇಂಜ್ ಆಗುತ್ತಾ ಅದು? ಇಲ್ಲ, ಗುರುಬಲ ಏನಾಗುತ್ತೆ ಅಂತಂದರೆ ಈಗ ನಾವು ಆ ರಾಶಿಗೆ ಅನುಗುಣವಾಗಿ ನೋಡಿದಾಗ ಸಾಮಾನ್ಯವಾಗಿ ಹೇಳುವಂಥದ್ದೇನು ಅಂತಂದರೆ ನಮ್ಮ ರಾಶಿ ಅಥವಾ ಲಗ್ನದಿಂದ 2ನೇ ಮನೆ, 3ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಹೀಗೆ ಕ್ರಮವಾಗಿದ್ದಾಗ ಗುರುಬಲ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಇನ್ನು ಗುರು 3ನೇ ಮನೆಯಲ್ಲಿದ್ದಾಗ ಅವನು ಒಂದು ರೀತಿಯಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸ್ತಾನೆ. ಅವನ ಜೊತೆಯಲ್ಲಿ ಯಾವ ಗ್ರಹಗಳಿದ್ದಾರೆ ಅಥವಾ ಯಾರ ಮನೆಯಲ್ಲಿ ಅವನು ಸ್ಥಿತನಾಗಿದ್ದಾನೆ ಅಂದರೆ ಯಾವ ರಾಶಿಯಲ್ಲಿ ಅಂತ ಅರ್ಥ, ಅಲ್ಲಿಯ ಪ್ರಭಾವವನ್ನು, ಅಲ್ಲಿಯ ಫಲವನ್ನು ಅವನು ಕರುಣಿಸ್ತಾನೆ. ಇನ್ನು ಮಿಶ್ರ ಫಲವನ್ನು ಕೊಡುವಂಥದ್ದು ಯಾವಾಗ ಅಂತಂದರೆ ಜನ್ಮ ರಾಶಿಯಲ್ಲೇ ಗುರು ಇದ್ದರೆ, ಜನ್ಮ ಲಗ್ನದಲ್ಲೇ ಗುರು ಇದ್ದರೆ ಮಿಶ್ರ ಫಲವನ್ನು ಕೊಡ್ತಾನೆ. ಇನ್ನು 4ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿದ್ದರೆ ಗುರು ದುಷ್ಫಲಗಳನ್ನೇ ಕೊಡ್ತಾನೆ. ಆಗ ಅವನ ಪ್ರಭಾವ, ಪರಿಣಾಮಗಳು ಬಹಳ ತೀಕ್ಷ್ಣವಾಗಿರ್ತಕ್ಕಂಥದ್ದು, ಬಹಳ ವಿಕೋಪಕ್ಕೆ ದಾರಿಯಾಗ್ತಕ್ಕಂತಹ ರೀತಿಯಲ್ಲಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ಗುರುಬಲ ಇಲ್ಲ ಅಂತ ಹೇಳಿ ಗಮನಿಸಬೇಕಾಗತ್ತೆ. ಇದರ ಜೊತೆಗೆ ನಮಗೆ ಗುರುದಶೆ ಯಾರಿಗೆ ನಡೀತಾ ಇದೆ ಈಗ ಅಂಥವರಿಗೆ ಶುಕ್ರ ಭುಕ್ತಿಯಾಗಲಿ, ಬುಧ ಭುಕ್ತಿಯಾಗಲಿ ಅದೆಲ್ಲ ಗಮನಕ್ಕೆ ತೆಗೆದುಕೊಳ್ಬೇಕಾದಂತಹ ವಿಚಾರವಾಗುತ್ತೆ. ಜೊತೆಗೆ ಜಾತಕದಲ್ಲಿ ಗುರು ಎಲ್ಲಿ ಸ್ಥಿತನಾಗಿದ್ದಾನೆ, ಲಗ್ನದಿಂದ ಎಷ್ಟನೇ ಮನೆಯಲ್ಲಿದ್ದಾನೆ, ರಾಶಿಯಿಂದ ಎಲ್ಲಿದ್ದಾನೆ, ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಾವು ವಿಚಾರವನ್ನು ಮಾಡಬೇಕಾಗತ್ತೆ. ಗುರುಬಲ ಇದ್ದಾಗ ಮದುವೆಯ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಮತ್ತೆ ಗುರುಬಲ ಸರಿಯಾಗಿದೆ ಅಂತ ಹೇಳಿ ನೋಡಿಕೊಂಡು ಮದುವೆಗೆ ಮುಂದಾಗ್ತಕ್ಕಂಥದ್ದು ಒಳಿತು ಅಂತ ಹೇಳ್ಬೋದು. ಗುರುಜಿ, ಈಗ ದ್ವಾದಶ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಮೇಷರಾಶಿಗೆ ಗುರುವಿನ ಪ್ರಭಾವ ಯಾವ ರೀತಿ ಆಗಿದೆ? ಈಗ ನೋಡಿ, 12 ರಾಶಿಗಳ ಫಲಗಳನ್ನು ನಾವು ನೋಡ್ತಾ ಹೋಗುವಾಗ ಎಲ್ಲರಿಗೂ ಒಂಥರ ವಿಶೇಷವಾಗಿ ಕಾತುರ ಅಥವಾ ಏನಾಗುತ್ತೆ ಅನ್ನುವಂತಹ ಒಂದು ಸಂತೋಷ ಇರುತ್ತೆ. ಕೆಲವು ವಿಚಾರಗಳನ್ನು ಸುಮ್ಮನೆ ಸೂಕ್ಷ್ಮವಾಗಿ ಕೇಳಿರ್ತಾರೆ, ಇನ್ನೇನಾದರೂ ವಿಶೇಷ ಇದೆಯಾ ಅನ್ನುವಂತಹ ಭಾವನೆಗಳೆಲ್ಲ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಗುರುವಿನಿಂದ ಆಗ್ತಕ್ಕಂಥದ್ದೇನು ಅಂತಂದರೆ ಪಂಚಭಾಗ್ಯಗಳು, 5 ಭಾಗ್ಯಗಳನ್ನು ಗುರು ಕೊಡ್ತಾನೆ. ಅದು ಯಾವುದ್ಯಾವುದು ಅಂತಂದರೆ ಗೃಹಭಾಗ್ಯ, ಮನೆಯ ವ್ಯವಸ್ಥೆ, ಮನೆ ಇಲ್ಲದೆ ಇದ್ದವರಿಗೆ ಮನೆ ಆಗತಕ್ಕಂಥದ್ದು, ಗುರು ಚೆನ್ನಾಗಿದ್ದರೆ ಮನೆ ಆಗ್ತಕ್ಕಂಥದ್ದು, ಅಥವಾ ತಾವು ವಾಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಆ ಪರಿಸರದಲ್ಲಿ ಏನೋ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು. ಹೀಗೆ ಇನ್ನು 2ನೇದು ವಿವಾಹ ಭಾಗ್ಯ. ಆ ವಿವಾಹ ಭಾಗ್ಯದ ಜೊತೆಗೆ ಸಂತಾನ ಭಾಗ್ಯವೂ ಕೂಡ ಸೇರುವಂಥದ್ದು. ಮದುವೆಯ ಯೋಗ, ಮದುವೆ ಆದ ನಂತರದಲ್ಲಿ ಅದರ ಸಾಕ್ಷಿಗೆ ಮಕ್ಕಳ ವಿಚಾರ, ಇವೆಲ್ಲವೂ ಕೂಡ ಅಲ್ಲಿ ಬರ್ತಕ್ಕಂಥದ್ದು. ಇನ್ನು 3ನೇದು ಧನಭಾಗ್ಯ, ಆರ್ಥಿಕವಾಗಿ ಒಂದು ಯಾವುದೋ ಒಂದು ಸ್ಥಾನಮಾನವನ್ನು, ನಿರ್ದಿಷ್ಟವಾದಂತಹ ಬಲಿಷ್ಠವಾದಂತಹ ಶಕ್ತಿಯನ್ನು ನೀಡ್ತಕ್ಕಂಥದ್ದು. 4ನೇದು ಗುರುವಿನ ಭಾಗ್ಯ,
ನಮಗೆ ತಿಳುವಳಿಕೆ ಬೇಕು ಅಂತ ಹೇಳಿ ಯಾರನ್ನ ನಾವು ಆಶ್ರಯ ಮಾಡ್ತೀವೋ, ಯಾವ ವಿಷಯವನ್ನು ಆಶ್ರಯ ಮಾಡ್ತೀವೋ ಅದರ ಭಾಗ್ಯ ನಮಗೆ ಸಿಕ್ಕುವಂಥದ್ದು. ಓದೋದಾಗಬಹುದು, ಅಥವಾ ಗುರುವಿನ ಒಂದು ಮಾರ್ಗದರ್ಶನ ಆಗ್ಬೋದು, ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಇರತಕ್ಕಂತಹ ಆಕರ ಗ್ರಂಥಗಳನ್ನು ಪರಾಮರ್ಶೆ ಮಾಡ್ತಕ್ಕಂತಹ ಮನಸ್ಥಿತಿ ಆಗ್ಬೋದು. ಇವೆಲ್ಲವೂ ಅಲ್ಲಿ ಬರುವಂಥದ್ದು. ಇನ್ನು ಕೊನೆಯದಾಗಿ ವಿದ್ಯಾಭಾಗ್ಯ. ಜೀವನಕ್ಕೆ ಅತಿ ಮುಖ್ಯವಾಗಿ ಬೇಕಾದಂತಹ ಜೀವನವನ್ನು ನಮ್ಮಷ್ಟಕ್ಕೆ ನಾವೇ ಒಂದು ಹಂತದಲ್ಲಿ ಸರಿಪಡಿಸ್ಕೊಳ್ಬಹುದಾದಂತಹ ಸಾಧನ ಅಂತಂದರೆ ಅದು ವಿದ್ಯೆ. ಈ ರೀತಿಯ 5 ಭಾಗ್ಯಗಳನ್ನು ಆ ಗುರು ನಮಗೆ ಕರುಣಿಸ್ತಾನೆ. ಯಾವಾಗ? ಗುರು ಶುಭನಾಗಿದ್ದಾಗ. ಇನ್ನು ಅದೇ ರೀತಿ ಗುರು ಅಶುಭನಾಗಿದ್ದಾಗ ಏನಾಗುತ್ತೆ ಅಂತಂದರೆ ಸಾಲ ಮಾಡ್ತಕ್ಕಂತಹದ್ದು ತಪ್ಪಲ್ಲ. ಆದರೆ ನಮ್ಮ ಯೋಗ್ಯತೆಗೆ ಮೀರಿ ನಮಗೆ ಅನಗತ್ಯವಾದಂತಹ ವಿಚಾರಗಳಿಗೆ ನಾವು ಸಾಲವನ್ನು ಮಾಡ್ತೀವಿ ಅಂತಂದರೆ ಅದು ಅಕ್ಷಮ್ಯ. ಅದು ಯಾವುದೋ ಅನಿವಾರ್ಯತೆ ಇರುತ್ತೆ, ಯಾವುದೋ ಒಳ್ಳೆಯ ಕೆಲಸ ಇರುತ್ತೆ, ಅಥವಾ ನಮಗೆ ಸದ್ಯದಲ್ಲಿ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಅನಾನುಕೂಲವಾಗಿರ್ತಕ್ಕಂತಹ ಹಣದ ಅಭಾವ ಇರುತ್ತೆ. ಅಂತಹ ಸಮಯದಲ್ಲಿ ಸಾಲವನ್ನು ಮಾಡಬಹುದು. ಮತ್ತು ಋಣಮುಕ್ತನಾಗ್ತಕ್ಕಂತಹ ಮನಸ್ಥಿತಿ ಇರಬೇಕು. ಆ ಸಾಲವನ್ನು ತೀರಿಸಬೇಕು ನಾನು ಅನ್ನುವಂತಹ ಮನಸ್ಥಿತಿ ಇರಬೇಕು. ಆಗ ಆ ಸಾಲಕ್ಕೆ ಬೆಲೆ ಇರುತ್ತೆ. ಎರಡನೇದು ರೋಗ. ಗುರುವಿನಿಂದ ಬರ್ತಕ್ಕಂತಹ ರೋಗಗಳು ಏನು ಅಂತಂದರೆ ನಾವು ಅದನ್ನು ಸ್ಪಷ್ಟವಾಗಿ ಇಂಥದೇ ರೋಗ ಇದೆ ಅಂತ ಹೇಳಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಗುಪ್ತ ರೋಗದ ಸಮಸ್ಯೆಗಳು ಗುರುವಿನಿಂದ ಆಗ್ತಕ್ಕಂಥದ್ದು. ಅದು ಗುರುವಿನಿಂದ ಆಗ್ತಕ್ಕಂತಹ ದೊಡ್ಡ ಪೆಟ್ಟೋದು. ಮೂರನೇದು ಶತ್ರುತ್ವ. ಎಲ್ಲರೂ ಕೂಡ ವಿರೋಧಿಗಳಾಗ್ತಾರೆ ಯಾವಾಗ ಗುರು ಚೆನ್ನಾಗಿಲ್ಲದೆ ಇದ್ದಾಗ. ಅದರಲ್ಲೂ ಗುರು ನಮ್ಮ ರಾಶಿ ಅಥವಾ ಲಗ್ನದಿಂದ 6ನೇ ಮನೆಯಲ್ಲಿ ಇದ್ದುಬಿಟ್ರೆ ಶತ್ರುಗಳೇ ಜಾಸ್ತಿ. ಯಾರನ್ನಾರು ಪರಿಚಯ ಮಾಡಿಕೊಂಡ್ರೆ ಅವ್ರನ್ನ ಪರಿಚಯ ಮಾಡಿಕೊಂಡಿದ್ದು ಅವ್ರ ಜೊತೆಯಲ್ಲಿ ಶತ್ರುತ್ವ ಬೆಳೆಸೋದಕ್ಕೆ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ. ಇನ್ನು ಅಲ್ಲಿಂದ ಮುಂದಕ್ಕೆ ಹೋದರೆ ಅವಿದ್ಯೆ. ವಿದ್ಯೆ ಇರುತ್ತೆ, ಎಲ್ಲ ಚೆನ್ನಾಗಿ ಓದಿರ್ತಾರೆ, ಯಾವುದೋ ಒಂದು ಹಂತದಲ್ಲಿ ಆ ವಿದ್ಯೆ ಕೈ ಕೊಟ್ಬಿಡುತ್ತೆ. ಇದು ಗುರು ಚೆನ್ನಾಗಿಲ್ಲದೆ ಇದ್ದಾಗ ಆಗ್ತಕ್ಕಂಥದ್ದು. ಅಥವಾ ನಾವು ಓದಿದಂತಹ ವಿದ್ಯೆಗೂ ಮಾಡುವಂತಹ ಕೆಲಸಕ್ಕೂ ಪರಸ್ಪರವಾಗಿ ಸಂಬಂಧವೇ ಇರುವುದಿಲ್ಲ. ಏನೋ ಕೆಲಸ ಮಾಡಬೇಕು, ಏನೋ ಸಂಪಾದನೆ ಮಾಡಬೇಕು, ಮಾಡ್ತೀವಿ ಅಷ್ಟೇ ಹೊರತು ನಾವು ಓದಿದ್ದೇ ಬೇರೆ, ಮಾಡುವಂತಹ ಕೆಲಸವೇ ಬೇರೆ. ಇದೆಲ್ಲ ಗುರುವಿನ ಅವಕೃಪೆಯಿಂದ ಆಗ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಗುರುವಿನಿಂದ ತಿರಸ್ಕಾರ. ಯಾರನ್ನೋ ನಾವು ಆಶ್ರಯ ಮಾಡಿ ನನಗೊಂಚೂರು ಮಾರ್ಗದರ್ಶನ ಮಾಡಿ ಏನೋ ಒಂದು ಸ್ವಲ್ಪ ಹೇಳ್ಕೊಡಿ, ನನಗೆ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಅಂತಾದಾಗ ಎಲ್ಲರೂ ಕೂಡ ತಿರಸ್ಕಾರ ಮಾಡ್ತಾರೆ. ಯಾರೂ ಸರಿಯಾಗಿ ಹೇಳ್ಕೊಡೋದಿಲ್ಲ. ಗುರುವನ್ನು ಹುಡುಕಿ ವಿದ್ಯೆಯನ್ನು ಕಲಿಯುವಂಥದ್ದೇ ಒಂದು ದೊಡ್ಡ ಸಾಹಸವಾಗಿಬಿಡುತ್ತೆ. ಆ ರೀತಿಯ ಪ್ರಭಾವ ಗುರು ಚೆನ್ನಾಗಿಲ್ಲದೆ ಇದ್ದಾಗ, ಗುರುವಿನ ಬಲ ಇಲ್ಲದೆ ಇದ್ದಾಗ ಆಗುವಂಥದ್ದಾಗುತ್ತೆ. ಇದೆಲ್ಲ ಪೂರ್ವಪೀಠಿಯಾಗಿ ನಾವು ತಿಳ್ಕೊಂಡಾಗ ಆಯಾ ರಾಶಿಗೆ ಹೇಗೆ ಆಗುತ್ತೆ ಅಂತಕ್ಕಂಥದ್ದನ್ನು 4, 6, 8, 12ನೇ ಮನೆಯಲ್ಲಿ ಯಾರಿಗೆ ತಮ್ಮ ರಾಶಿಯಿಂದ ಲಗ್ನದಿಂದ ಗುರು ಚೆನ್ನಾಗಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸ್ತಾ ಇದೆಯೋ ಆಗ ಇಲ್ಲದೇ ಇರತಕ್ಕಂತಹ ಸಮಸ್ಯೆಗಳೆಲ್ಲ ಉದ್ಭವವಾಗುತ್ತೆ. ಎಲ್ಲ ರೀತಿಯ ತೊಂದರೆಗಳನ್ನು ಇಲ್ಲೇ ನೋಡಬೇಕಾದಂಥದ್ದಿರುತ್ತೆ. ಇನ್ನು 1ನೇ ಮನೆ ಜನ್ಮಗುರು ಅವನು ಸಾಧಾರಣವಾಗಿರ್ತಾನೆ. ಅಲ್ಲಿ ಮಿಶ್ರ ಫಲ. ಅದು ಒಳ್ಳೆಯದು ಇರುತ್ತೆ, ಕೆಡಕು ಇರುತ್ತೆ. ನಾವು ಸ್ಥಿತಪ್ರಜ್ಞರಾಗಿರಬೇಕು. ಒಳ್ಳೇದು ಬಂದಾಗ ಕೆಟ್ಟದು ಮುಂದಿದೆ ಅಂತ ಹೇಳಿ ಸೂಕ್ಷ್ಮವನ್ನು ಅರ್ಥ ಬಿಟ್ಟರೆ ಯಾವ ತೊಂದರೆಯೂ ಇಲ್ಲ. ಇನ್ನು 2, 3, 5, 7, 9, 11ನೇ ಮನೆಗಳಲ್ಲಿ ಶುಭ ಫಲ. ಶುಭ ಫಲ ಅಂತಂದರೆ ಈಗ ಕೆಲವರು ಹೇಳ್ತಾರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ. ಅದು ಆ ರೀತಿ ಹೇಳಿದರೆ ಅದು ಅತಿಶಯೋಕ್ತಿಯಾಗುತ್ತೆ, ಉತ್ಪ್ರೇಕ್ಷೆಯಾಗುತ್ತೆ. ನಮ್ಮ ಪರಿಶ್ರಮ ಪ್ರಾಮಾಣಿಕವಾಗಿರಬೇಕು, ನಮ್ಮ ಅದೃಷ್ಟ ಚೆನ್ನಾಗಿರಬೇಕು, ಭಗವಂತನ ಅನುಗ್ರಹ ಚೆನ್ನಾಗಿರಬೇಕು. ಈ 3 ಅಂಶಗಳು ಚೆನ್ನಾಗಿದ್ದಾಗ ನಮ್ಮ ಹತ್ರ ಚಿನ್ನವೂ ಇರಬೇಕು. ಆಗ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಅಂತ ಹೇಳಬಹುದು. ಚೆನ್ನಾಗಿ ಹೇಳಿದ್ರು ಗುರುಜಿ. ಇವಾಗ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಮೇಷರಾಶಿಯ ಬಗ್ಗೆ. ಮೇಷರಾಶಿಗೆ ಗುರು ಈಗ 3ನೇ ಮನೆಯಲ್ಲಿದ್ದಾನೆ. ಅಂದರೆ ಮಿಥುನ ರಾಶಿಯ ಸ್ಥಾನವನ್ನು ಲೆಕ್ಕ ಇಟ್ಟುಕೊಂಡಾಗ ಸಾಧಾರಣವಾದಂತಹ ಫಲ, ಮಿಶ್ರ ಫಲ ಅಂತ ಹೇಳಬೇಕು. ತುಂಬ ಒಳ್ಳೆಯದನ್ನು ನಿರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ. ಗುರು ಬದಲಾಗ್ಬಿಟ್ಟ ಏನೋ ಆಗಿಬಿಡುತ್ತೆ ಅನ್ನುವಂತಹ ಭ್ರಮೆ ಬೇಡ. ಅದೃಷ್ಟದಿಂದ ನಿಮಗೇನಾದರೂ ಒಳ್ಳೆಯದಾದರೆ ಅದು ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದು ಅಂತ ಗಮನಿಸಿ. ಆದರೂ ಕೂಡ 3ನೇ ಮನೆಯ ಗುರು ಕೆಲವು ಸಂದರ್ಭದಲ್ಲಿ ಮಿಶ್ರ ಫಲ ಅಂತ ಹೇಳಿದಾಗ ಬೇರೆ ಗ್ರಹಗಳನ್ನು ಆಶ್ರಯವಾಗಿ ಫಲವನ್ನು ಕೊಡುವಂತಹ ಸಂದರ್ಭ ಬಂದಾಗ, ತಟಸ್ಥ ನೀತಿಯನ್ನು ಅನುಸರಿಸಿದಾಗ ಅನರ್ಥಕ್ಕೆ ಕಾರಣವಾಗುತ್ತೆ, ಹಾಗೆ ಮಾನಹಾನಿಯಾಗುತ್ತೆ. ಇದೆಲ್ಲವನ್ನು
ಬಹಳ ಸೂಕ್ಷ್ಮದಿಂದ ಗಟ್ಟಿ ಮನಸ್ಸಿನಿಂದ ಅನುಭವಿಸಬೇಕಾದಂಥದ್ದು. ಸ್ವಲ್ಪ ಮಟ್ಟಿನ ಲಾಭ, ಕೂಡಿಟ್ಟಿದ್ದಂತಹ ಹಣ ಏನಿರುತ್ತೆ ಅದು ಖರ್ಚಾಗತ್ತೆ. ಖರ್ಚು ಮಾಡೋದಕ್ಕೆ ಹಣ ಇದೆ ಅಂತಕ್ಕಂತಹ ಹುಚ್ಚು ಧೈರ್ಯ ನಿಮ್ಮಲ್ಲಿ ಬರುವಂಥದ್ದಾಗುತ್ತೆ. ಅದೇನಾದರೂ ಖಾಲಿ ಆಗಿಬಿಟ್ರೆ ಮುಂದೆ ಏನು, ಇದು ಪ್ರಶ್ನೆ. ಇಷ್ಟು ಫಲಗಳು ಮೇಷರಾಶಿಯವರಿಗೆ ಸೂಕ್ಷ್ಮವಾಗಿ ತಿಳಿತಕ್ಕಂಥದ್ದು. ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಗಳು ಒಳಿತಾಗ್ತಕ್ಕಂತಹ ಸಮಯ. ಇಲ್ಲಿಯವರೆಗಿನ ಕಷ್ಟಗಳು ಅಥವಾ ಸಮಸ್ಯೆಗಳು ಏನಿತ್ತು ಅದಕ್ಕಿಂತ ಭಿನ್ನವಾದಂತಹ ಒಳಿತನ್ನು ನೋಡೋದಕ್ಕೆ ಅವಕಾಶ ಇದೆ. ಅದನ್ನು ನಿರೀಕ್ಷೆ ಮಾಡಬಹುದು. ಯಾಕೆ ಅಂತಂದರೆ 2ನೇ ಮನೆ ಗುರು, ಅದನ್ನು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಅಂತ ಹೇಳಿ ನಾವು ಜ್ಯೋತಿಷ್ಯದಲ್ಲಿ ಹೇಳ್ತೀವಿ. ಇದೆಲ್ಲದಕ್ಕೂ ಕೂಡ ಅನುಕೂಲಕರವಾಗಿರ್ತಕ್ಕಂತಹ ಮನೆ. ಇದೆಲ್ಲ ವಿಷಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಹಣಕಾಸಿನ ವ್ಯವಹಾರ, ಇವತ್ತು ತುಂಬ ಟ್ರೆಂಡ್ ಆಗಿರ್ತಕ್ಕಂತಹ ಶೇರ್ಸ್ ವ್ಯವಹಾರ, ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ವಿಶೇಷವಾದಂತಹ ನೆಮ್ಮದಿ, ಅನ್ಯೋನ್ಯತೆಯನ್ನು ನೋಡೋದಕ್ಕೆ ಅವಕಾಶ ಇದೆ. ಒಳ್ಳೆಯ ಮಾತು, ಸತ್ಸಂಗ, ಒಳ್ಳೆಯವರ ಒಂದು ಸಂಬಂಧ ಅಥವಾ ಅವರ ಸಂಪರ್ಕ, ಅವರ ಜೊತೆಯ ಒಡನಾಟ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು ವೃಷಭ ರಾಶಿಗೆ. ಗುರುಜಿ, ಮಿಥುನ ರಾಶಿ. ಮಿಥುನ ರಾಶಿಗೆ ಜನ್ಮರಾಶಿಯ ಗುರು. ಸಾಧಾರಣವಾದಂತಹ ಫಲ, ವ್ಯಯಸ್ಥಾನಕ್ಕಿಂತ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದು. ಇಲ್ಲಿಯವರೆಗೆ ಅನುಭವಿಸಿದಂತಹ ಕೆಲವು ಕಷ್ಟಗಳು, ಕೆಲವು ಸವಾಲುಗಳು, ಸಮಸ್ಯೆಗಳು ಸ್ವಲ್ಪ ನಿಧಾನವಾಗಿ ಪರಿಹಾರ ಆಗ್ತಕ್ಕಂತಹ ದಿವಸ. ಕಳ್ಕೊಂಡಿದ್ದರ ಬಗ್ಗೆ ಪ್ರಾಯಶ್ಚಿತ್ತ, ಅಂದರೆ ಈ ಹಿಂದೆ ಏನು ತಪ್ಪನ್ನು ಮಾಡಿ ಏನು ಕಳ್ಕೊಂಡಿದ್ದೀರಿ, ಏನು ನಷ್ಟ ಆಗಿದೆ, ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ನೀವು ಕಷ್ಟವನ್ನು ಅನುಭವಿಸಿದ್ರಿ. ಈಗ ಅದರ ಪಶ್ಚಾತ್ತಾಪ ಆಗುವಂತಹ ಸಮಯ. ಇನ್ನಾದರೂ ಮುಂದಕ್ಕೆ ಜಾಗ್ರತೆಯಿಂದ ಇರಬೇಕು ಅಂತಕ್ಕಂತಹ ತಿಳುವಳಿಕೆ ಬಂದರೆ ಅದು ಸಾರ್ಥಕವಾಗುತ್ತೆ. ಬರಲಿಲ್ಲ ಮತ್ತೆ ಹಳೆಯದನ್ನೇ ಅನುಭವಿಸಬೇಕಾದಂಥದ್ದು. ನಮ್ಮ ಶಕ್ತಿ ಮೀರಿ ನಾವು ಗಳಿಸಿದ್ದು ನಮಗೆ ಉಳಿಯೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗತ್ತೆ. ಅದನ್ನು ಗಮನಿಸಬೇಕು. ಮುಖ್ಯವಾಗಿ ಎಲ್ಲ ರೀತಿಯ ಪರಿವರ್ತನೆಗೆ ಅವಕಾಶ ಇದೆ ಮಿಥುನ ರಾಶಿಯವರಿಗೆ. ಆದರೆ ಪ್ರಾಮಾಣಿಕವಾದ ಪ್ರಯತ್ನ ಬೇಕು. ನಾನು ಸರಿಯಾಗಬೇಕು ಅನ್ನುವಂತಹ ಭಾವನೆ ಇದ್ದರೆ ಒಳಿತಾಗುವಂಥದ್ದು ಖಂಡಿತವಾಗಿ ಇದ್ದೇ ಇದೆ. ಗುರುಜಿ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆ ಗುರು, ವ್ಯಯಸ್ಥಾನ. ವ್ಯಯ ಅಂತಂದರೆ ಖರ್ಚು, ವ್ಯವಹಾರ, ವಿದ್ಯೆ, ಆರೋಗ್ಯ, ಸಂಸಾರ ಇವೆಲ್ಲದರಲ್ಲೂ ಕೂಡ ನಷ್ಟ. ಇದನ್ನು ಆಯಾ ಕಾಲಘಟ್ಟಕ್ಕೆ, ಆಯಾ ವಯಸ್ಸಿಗೆ ಅನುಗುಣವಾಗಿ ಸ್ವೀಕಾರ ಮಾಡಬೇಕಾದಂಥದ್ದು. ಆಡಿದ ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ವಚನಭ್ರಷ್ಟರಾಗ್ತೀರಿ. ಮಾತನ್ನು ಕೊಟ್ಟು ಅದನ್ನು ನಡೆಸ್ಕೊಳ್ಳೋದಕ್ಕಾಗೋದಿಲ್ಲ. ಇದೂ ಕೂಡ ಆಯಾ ವಯಸ್ಸಿಗೆ ಅನುಗುಣವಾಗಿ ವ್ಯವಹಾರಕ್ಕೆ, ವಿದ್ಯಾಕ್ಷೇತ್ರದಲ್ಲಿ ಅದು ಗಣನೆಗೆ ಬರ್ತಕ್ಕಂಥದ್ದು. ಗಮನಕ್ಕೆ ಬರದೇ ಇರತಕ್ಕಂತಹ ದೊಡ್ಡ ಮಟ್ಟದ ಖರ್ಚನ್ನು ನೋಡಬೇಕಾಗತ್ತೆ. ತತ್ಕ್ಷಣದಲ್ಲಿ ಯಾವುದೋ ಒಂದು ದೊಡ್ಡ ಮಟ್ಟದ ಖರ್ಚು ನಿಮ್ಮದಾಗತಕ್ಕಂಥದ್ದು, ಅದನ್ನು ತಡ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. 1ಕ್ಕೆ 2 ಖರ್ಚಾಗತ್ತೆ. ಆಸ್ತಿಯ ವಿಚಾರ, ಆಸ್ತಿಯನ್ನು ಕೊಂಡುಕೊಳ್ಳೇಬೇಕು ಅಂತಕ್ಕಂತಹ ಹಠ, 1ಕ್ಕೆ 2 ಪಟ್ಟು ದುಡ್ಡನ್ನು ಕೊಟ್ಟು ಕೊಂಡುಕೊಳ್ತಕ್ಕಂಥದ್ದು, ಇದು ಕಣ್ಣೆದುರಿಗೆ ಕಾಣ್ತಕ್ಕಂತಹ ನಷ್ಟ. ಈ ರೀತಿಯ ಸಮಸ್ಯೆಗಳನ್ನು ಕರ್ಕಾಟಕ ರಾಶಿಯವರು ನೋಡಬೇಕಾದಂತಹ ದಿವಸಗಳು ಈಗ ನಿಮ್ಮ ಕಣ್ಣೆದುರಿನಲ್ಲಿರ್ತಕ್ಕಂಥದ್ದು. ಗುರುಜಿ, ಸಿಂಹರಾಶಿ. ಸಿಂಹರಾಶಿಯವರಿಗೆ 11ನೇ ಮನೆಯ ಗುರು, ಲಾಭಸ್ಥಾನ. ಎಲ್ಲವೂ ಕೂಡ ಅನುಕೂಲಕರವಾಗಿ ಇರುತ್ತೆ. ಆದರೆ ಶುಭ ಫಲಗಳು ಹೆಚ್ಚು ಅಂತಕ್ಕಂತಹ ಯಾವುದೋ ಒಂದು ಅಹಂಭಾವದಲ್ಲಿ ವಿವೇಕ ಶೂನ್ಯರಾಗಿಬಿಟ್ರೆ, ನನಗೆಲ್ಲವೂ ಇದೆ, ಎಲ್ಲವೂ ಒಳ್ಳೆಯದಾಗ್ತಾ ಇದೆ, ನನ್ನ ಅನುಭವಕ್ಕೆ ಬರ್ತಾ ಇದೆ ಅನ್ನುವಂತಹ ಮಾತನ್ನೇ ಆಡ್ತಾ ಇದ್ದರೆ ಅಲ್ಲಿ ಸ್ವಲ್ಪ ತೊಂದರೆಯನ್ನು ಮಾಡ್ಕೊಳ್ತೀರಿ. ಅಂದರೆ ಒಂದು ಕಡೆ ದೊಡ್ಡವರು ಹೇಳ್ತಾರೆ ಒಂದು ಮಾತನ್ನು, 2 ವಿಷಯದಲ್ಲಿ ನಾವು ತುಂಬ ಜಾಗೃತರಾಗಿರಬೇಕು ಅಂತ. ಇದು ಯಾವುದು ಅಂತಂದರೆ, ಒಂದು ಆತ್ಮಪ್ರಶಂಸೆ, ಇನ್ನೊಂದು ಪರನಿಂದೆ. ಎರಡೂ ತಪ್ಪೆ. ನಮ್ಮನ್ನು ನಾವೇ ಹೊಗಳ್ಕೊಳ್ತಕ್ಕಂಥದ್ದು, ಬೇರೆಯವರನ್ನು ನಿಂದನೆ ಮಾಡ್ತಕ್ಕಂಥದ್ದು, ಅದು ಎರಡೂ ತಪ್ಪಾಗುತ್ತೆ. ಇಲ್ಲಿ ಆತ್ಮಪ್ರಶಂಸೆ ತುಂಬ ಮುಖ್ಯವಾಗುತ್ತೆ ಸಿಂಹರಾಶಿಯವರಿಗೆ. ನನಗೇನೋ ಒಳ್ಳೆಯದಾಗ್ತಾ ಇದೆ ಎನ್ನುವಂಥದ್ದನ್ನು ಹೇಳ್ಕೊಳ್ಳುವಂಥದ್ದು ಬೇಡ. ಆದಷ್ಟು ಗೌಪ್ಯವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋದರೆ ನಿಮಗೆ ಅನುಕೂಲ ಇದೆ ಅಂತಕ್ಕಂಥದ್ದು. ಒಳ್ಳೆಯದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ನಿಮ್ಮ ಸಮಯ ಚೆನ್ನಾಗಿದೆಯಾ, ನೀವು ಖುಷಿಯಿಂದ ಇರಿ, ಅದು ಬಹಳ ಮುಖ್ಯವಾದಂಥದ್ದು. ಸ್ಥಾನ, ಮಾನ, ವಯಸ್ಸು, ವೃತ್ತಿ, ಉದ್ಯೋಗ ಇದಕ್ಕೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು.
ಆಗ ಮಾತ್ರ ಪರಿಪೂರ್ಣವಾದಂತಹ ಯಶಸ್ಸು ಇನ್ನಷ್ಟು ಮತ್ತಷ್ಟು ಒಳಿತು ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ಅದರಿಂದ ನಿಮಗೆ ಶಾಶ್ವತವಾದಂತಹ ಸಮಾಧಾನ ಸಿಕ್ಕುವಂಥದ್ದು. ಗುರುಜಿ, ಕನ್ಯಾ ರಾಶಿ. ಕನ್ಯಾ ರಾಶಿಗೆ 10ನೇ ಮನೆಯ ಗುರು, ಕರ್ಮಸ್ಥಾನ. ನಿಮ್ಮ ರಾಶ್ಯಧಿಪತಿ ಬುಧ, ಅವನು ಮಿಥುನಕ್ಕೂ ಹೌದು, ಕನ್ಯಾ ರಾಶಿಗೂ ಹೌದು. ಗುರುವಿನ ಸ್ಥಾನ ಈಗ ಇರತಕ್ಕಂಥದ್ದು ಬುಧನ ಮನೆ. ಶತ್ರುವಿನ ಮನೆಯಲ್ಲಿ ಗುರು ಇದ್ದಾನೆ. ನಿಮ್ಮ ಸ್ಥಾನ, ರಾಶಿಯ ಸ್ಥಾನ ಗುರುವಿಗೆ ಶತ್ರುವಿನ ಸ್ಥಾನ. ಬುದ್ಧಿ ವಿಕಾರವಾಗ್ತಕ್ಕಂತಹ ಸಂದರ್ಭಗಳು, ಅಸಂಬದ್ಧವಾದಂತಹ ನಿರ್ಣಯ, ತೀರ್ಮಾನ, ಇದರಿಂದ ತೊಂದರೆ ಮಾಡಿಕೊಳ್ತೀರಿ. ನಾನು ಹೇಳಿದ್ದೇ, ನಾನು ಮಾಡಿದ್ದೇ ಸರಿ ಅನ್ನುವಂತಹ ಭಾವನೆ. ಸಾಂಸಾರಿಕವಾಗಿ ಅಹಂ ಅಂದರೆ ಈಗೋ ಸಮಸ್ಯೆಯಿಂದ ನೀವು ತೊಂದರೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಇದನ್ನು ಹೊರತಾಗಿ ಬೇರೆಲ್ಲ ವಿಚಾರಗಳು ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಅಥವಾ ನೀವು ಮಾಡ್ತಕ್ಕಂತಹ ವೃತ್ತಿಯಲ್ಲಿ ಗಣನೀಯವಾದಂತಹ ಬದಲಾವಣೆ, ಬೆಳವಣಿಗೆ ಧನಾತ್ಮಕವಾಗಿ ನಿಮ್ಮದಾಗುವಂಥದ್ದು. ತುಲಾರಾಶಿ. ತುಲಾರಾಶಿಗೆ 9ನೇ ಮನೆಯ ಗುರು. ಇದನ್ನು ಪೂರ್ವಪುಣ್ಯ ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು. ಇದರಲ್ಲಿ ಧರ್ಮ ಕರ್ಮಾಸಕ್ತಿ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಉತ್ತಮರ ಸಂಪರ್ಕ ಮತ್ತು ಕುಟುಂಬದ ಸೌಖ್ಯ, ಹಾಗೆ ಹಿರಿಯರ ಒಂದು ಮಾರ್ಗದರ್ಶನ, ಇವೆಲ್ಲವೂ ಕೂಡ, ಜೊತೆಗೆ ನೀವು ವೈಯಕ್ತಿಕವಾಗಿ ಬೆಳೀತಕ್ಕಂತಹ ಒಂದು ಆತ್ಮಾವಲೋಕನ ನಿಮ್ಮಲ್ಲಿ ಉಂಟಾಗ್ತಕ್ಕಂಥದ್ದು. ನಾನು ಈ ಭಾರತ ದೇಶದಲ್ಲಿ ಹುಟ್ಟಿದ್ದೇ ಒಂದು ಪುಣ್ಯ ಅನ್ನುವಂತಹ ಭಾವನೆ, ಅದರ ಸಾರ್ಥಕತೆ ಏನು ಅಂತ ತಿಳಿಯುವಂತಹ ಸಮಯ ನಿಮ್ಮದಾಗ್ತಕ್ಕಂಥದ್ದು. ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡ್ತೀರಿ. ಎಲ್ಲಿ ಅಗೌರವವನ್ನು ಅನುಭವಿಸಿರ್ತೀರೋ ಅದೇ ಜಾಗದಲ್ಲಿ ಸನ್ಮಾನವಾಗುತ್ತೆ. ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಸರಿಯಾಗಿ ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥವ್ರು ಈಗ ನಿಮ್ಮ ಬಗ್ಗೆ ತಿಳಿಯೋದಕ್ಕೆ, ನಿಮ್ಮನ್ನು ಗೌರವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರಿಗೆ ಈಗ ಜ್ಞಾನೋದಯವಾಗುತ್ತೆ ಅಂತಕ್ಕಂಥದ್ದು. ಸ್ಥಾನದ ಬೆಲೆ, ಗುರು ಹಿರಿಯರ ಆಶೀರ್ವಾದ ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಗುರುಜಿ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 8ನೇ ಮನೆಯ ಗುರು, ಅಷ್ಟಮ ಸ್ಥಾನ. ಇದನ್ನು ಮೃತ್ಯುಸ್ಥಾನ ಅಂತ ಹೇಳಿ ಜ್ಯೋತಿಷ್ಯದಲ್ಲಿ ಕರಿತೀವಿ. ಅದರಲ್ಲೂ ಆರೋಗ್ಯದ ಮೇಲೆ ತುಂಬ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಗುಪ್ತ ರೋಗಗಳು ನಿಮಗೆ ಕಾಡುವಂತಹ ವರ್ಷ ಇದು. ಗುರು ಯಾವಾಗ ಚೆನ್ನಾಗಿಲ್ಲ, ಅಷ್ಟಮ ಸ್ಥಾನದಲ್ಲಿದ್ದಾನೆ, ಆರೋಗ್ಯದಲ್ಲಿ ತುಂಬ ಗಣನೀಯವಾದಂತಹ ತೊಂದರೆಯನ್ನು ಅನುಭವಿಸ್ತೀರಿ, ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಶುಭವಾದಂತಹ ಫಲಗಳು ನಿಮಗೆ ಬಹಳ ಕಡಿಮೆ ಅಂತ ಹೇಳಬೇಕಾಗತ್ತೆ. ಅಶುಭವಾದಂತಹ ವಾರ್ತೆಗಳನ್ನು ಕೇಳ್ತೀರಿ. ಯಾರನ್ನು ಮಾತಾಡಿಸಿದರೂ ಕೂಡ ಸಾವು ನೋವುಗಳ, ಕಷ್ಟ ಕೋಟಲೆಗಳ ವಿಚಾರವೇ ಬರುತ್ತೆ ಹೊರತು ಮನಸ್ಸಿಗೆ ಆನಂದದಾಯಕವಾದಂತಹ ವಿಚಾರಗಳು ಬಹಳ ಕಡಿಮೆ ಅಂತ ಹೇಳಬೇಕು. ತಪ್ಪು ಮತ್ತು ಕೆಟ್ಟ ನಿರ್ಧಾರಗಳನ್ನು ಮಾಡ್ತಕ್ಕಂತಹ ಮನಸ್ಥಿತಿಗೆ ಹೋಗ್ತೀರಿ. ಆದರೆ ಅದರಲ್ಲಿ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು. ಪರಸ್ಪರವಾಗಿ ಹೊಂದಾಣಿಕೆಯ ಅಭಾವ, ದಾಂಪತ್ಯದಲ್ಲಿ ಜಗಳವಾಗ್ತಕ್ಕಂತಹ ಸೂಚನೆ, ಇದೆಲ್ಲವನ್ನು ವೃಶ್ಚಿಕ ರಾಶಿಯವರು ನೋಡಬೇಕಾಗತ್ತೆ. ಗುರುಜಿ, ಧನಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ 7ನೇ ಮನೆಯ ಗುರು. ಇದನ್ನು ಕಳತ್ರ ಸ್ಥಾನ ಅಂತ ಹೇಳಿ ಕರೀತೀವಿ. ನಿಮ್ಮಿಂದ ಆದಂತಹ ತಪ್ಪುಗಳಾಗಲಿ, ಸ್ವಯಂಕೃತ ಅಪರಾಧಗಳಾಗಲಿ, ಇದೆಲ್ಲವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಕಾಲ. ನೀವು ಈಗ ಸರಿಪಡಿಸ್ಕೊಂಡ್ಬಿಟ್ರೆ ಹಿಂದೆ ಮಾಡಿದಂತಹ ಕೆಲವು ತಪ್ಪುಗಳು ನಿಮ್ಮಿಂದ ಮರೆಮಾಚಿ ಹೋಗ್ತಕ್ಕಂಥದ್ದು, ನಿಮಗೆ ಒಳ್ಳೆಯ ಸ್ಥಾನ ಸಿಗ್ತಕ್ಕಂಥದ್ದು. ಕೌಟುಂಬಿಕವಾದಂತಹ ಸೌಖ್ಯ, ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಮಾಧಾನ, ತೃಪ್ತಿ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ದೌರ್ಬಲ್ಯಗಳನ್ನು ಕಂಡುಹಿಡಿಕೊಂಡು ಅದನ್ನು ಸರಿಯಾಗಿ ಪರಾಮರ್ಶೆ ಮಾಡಿ ತಿದ್ದುಕೊಂಡ್ರೆ ನಿಮಗಿಂತ ಸುಖಜೀವಿಗಳು ಇಲ್ಲ ಅಂತ ಹೇಳಬೇಕು. ಗುರುವಿನ ದೃಷ್ಟಿ ಚೆನ್ನಾಗಿರುತ್ತೆ. ನಿಮ್ಮ ಗುರುಗಳನ್ನು ನೀವು ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಒಳ್ಳೆಯ ಸಮಯವನ್ನು ಆನಂದವಾಗಿ ಕಳೀರಿ. ಹಳೆಯ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಸಾತ್ವಿಕವಾದ ಎಚ್ಚರಿಕೆ. ಶುಭವಾಗಲಿ. ಗುರುಜಿ, ಮಕರ ರಾಶಿ. ಮಕರ ರಾಶಿಯವರಿಗೆ 6ನೇ ಮನೆಯ ಗುರು. ಇದನ್ನು ರಿಪುಸ್ಥಾನ ಅಥವಾ ಶತ್ರುಸ್ಥಾನ ಅಂತ ಹೇಳಿ ಜ್ಯೋತಿಷದಲ್ಲಿ ಕರಿತೀವಿ. ತುಂಬ ಆತ್ಮೀಯರು, ಹತ್ತಿರದವರು ಎಲ್ಲ ವಿರೋಧಿಗಳಾಗ್ತಾರೆ, ಎಲ್ಲ ಶತ್ರುತ್ವವನ್ನು ಕಟ್ಟಿಕೊಳ್ತಾರೆ. ನಿರೀಕ್ಷೆ ಮಾಡಿದಂಥವರಿಂದ ನಿಮಗೆ ಸಹಾಯ ಸಿಕ್ಕೋದಿಲ್ಲ, ಅವರಿಂದ ಅಸಹಕಾರವೇ ಹೆಚ್ಚಾಗುತ್ತೆ. ಗುರುಸ್ಥಾನದಲ್ಲಿ ಯಾರಿರ್ತಾರೆ ಅವರನ್ನು ನಿಷ್ಠುರ ಮಾಡಿಕೊಳ್ತೀರಿ, ಅವರ ಅವಕೃಪೆಗೆ ನೀವು ಪಾತ್ರರಾಗ್ತೀರಿ. ಧನಮದ, ಹಣ ಇದೆ, ಹಣದಿಂದಲೇ ಎಲ್ಲವೂ ಆಗತ್ತೆ ಅಂತಕ್ಕಂತಹ ಭ್ರಾಂತಿ ನಿಮಗೆ ಒಳ್ಳೆಯದೆಲ್ಲವನ್ನು ಮರೆಸಿಬಿಡುತ್ತೆ. ಅದರಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ.
ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಗುರುಜಿ, ಕುಂಭರಾಶಿ. ಕುಂಭರಾಶಿಯವರಿಗೆ 5ನೇ ಮನೆಯ ಗುರು, ಇದನ್ನು ಸುತಸ್ಥಾನ ಅಂತ ಹೇಳಿ ಕರಿತೀವಿ ಜ್ಯೋತಿಷದಲ್ಲಿ. ಪಂಚಮಂ ಕಾರ್ಯಸಿದ್ಧಿ ಅಂತಕ್ಕಂತಹ ಪ್ರಸಿದ್ಧವಾದಂತಹ ಮಾತಿದೆ. ಅಂದರೆ 5ನೇ ಮನೆಯ ಗುರು ಎಲ್ಲ ಕೆಲಸಗಳಲ್ಲೂ ಕೂಡ ಜಯವನ್ನು ಉಂಟು ಮಾಡ್ತಾನೆ ಅಂತಕ್ಕಂಥದ್ದು. ಆ ರೀತಿ ಪರಿಪೂರ್ಣವಾಗಿ ಜಯ ಸಾಧನೆ ಆಗಬೇಕು ಅಂತಾದರೆ ನಮ್ಮ ಜಾತಕ, ಜನನ ಕಾಲದಲ್ಲಿ ನಮಗಿದ್ದಂತಹ ದಶಾಭುಕ್ತಿ, ಈಗ ನಡೀತಾ ಇರತಕ್ಕಂತಹ ದಶೆ, ಇವೆಲ್ಲವೂ ಕೂಡ ಧನಾತ್ಮಕವಾಗಿರಬೇಕು ಅನ್ನುವಂಥದ್ದು. 5ನೇ ಮನೆಯ ಗುರುವಿನಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಪ್ರಚೋದನೆ ಸಿಕ್ಕತ್ತೆ ಎನ್ನುವಂಥದ್ದು ನಿಜ. ಆದರೆ ಈಗ ಗುರುವಿನ ಅನುಗ್ರಹ ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು. ಆ ಒಂದು ಸೂಚನೆ ಇಲ್ಲಿದೆ. ಗುರುವಿನ ಅನುಗ್ರಹ ಪಡ್ಕೊಂಡು ಆ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ನಿಮಗೆ ಒಳಿತಿದೆ. ಹಾಗೆ ಸಾಡೆ ಸಾತಿಯ ಪ್ರಭಾವ ಇನ್ನೂ ಸ್ವಲ್ಪ ಮಟ್ಟಿಗೆ ನಿಮಗೆ ಇರೋದರಿಂದ ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ, ಮುಟ್ಟಿದ್ದೆಲ್ಲ ಚಿನ್ನ ಅಂತಕ್ಕಂತಹ ಒಂದು ಭ್ರಮೆ ಬೇಡ. ನಾವು ಎಷ್ಟರ ಮಟ್ಟಿಗೆ ನಡ್ಕೊಳ್ತೀವಿ, ಹೇಗೆ ನಡ್ಕೊಳ್ತೀವಿ, ಯಾವ ರೀತಿ ಪರಿಶ್ರಮ ಪಡ್ತೀವಿ, ನಮ್ಮ ಪ್ರಾಮಾಣಿಕತೆ ಏನು, ಇವೆಲ್ಲವನ್ನು ಗಣನೆಗೆ ತಗೊಂಡಾಗ ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಧರ್ಮಪ್ರದವಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಅಹಿತದ ಮಧ್ಯೆಯೂ ಕೂಡ ಒಳಿತನ್ನು ನೋಡ್ತಕ್ಕಂತಹ ಯೋಗ ಕುಂಭರಾಶಿಯವರಿಗಿದೆ. ಗುರುಜಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ 4ನೇ ಮನೆಯ ಗುರು, ಜೊತೆಗೆ ಮಿತ್ರರಲ್ಲಿ ವಿರೋಧ. ನಿಮ್ಮ ಸ್ನೇಹಿತರು ಯಾರಿರ್ತಾರೆ ಅವರ ಜೊತೆಯಲ್ಲಿ ನಿಷ್ಠುರವನ್ನು, ಗಲಾಟೆಯನ್ನು ಮಾಡ್ಕೊಳ್ತೀರಿ, ಮನಸ್ತಾಪಗಳಾಗ್ತಕ್ಕಂಥದ್ದಿದೆ. ವಿವಾಹದ ವಿಚಾರದಲ್ಲಿ ಸಮಸ್ಯೆ ಮಾಡ್ಕೊಳ್ತೀರಿ. ಮದುವೆ ಆಗಿದ್ದವರು ಒಂದಷ್ಟು ಸಮಸ್ಯೆಯನ್ನು, ಮದುವೆ ಗೊತ್ತಾದವರು ಒಂದಷ್ಟು ಸಮಸ್ಯೆಯನ್ನು, ಮದುವೆ ಆಗಬೇಕು ಅಂತಿರುವವರಿಗೂ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾದಂಥದ್ದು. ದಾಂಪತ್ಯದಲ್ಲಿ ಅಸಹಕಾರ, ಪರಸ್ಪರ ಹೊಂದಾಣಿಕೆ ಇಲ್ಲ. ಏನು ಹೇಳಿದರೂ ಕೂಡ ಪರಸ್ಪರವಾಗಿ ಒಪ್ಪಿಕೊಳ್ತಕ್ಕಂತಹ ಮನಸ್ಥಿತಿ ಇರೋದಿಲ್ಲ. ಬೇರೆ ಕಡೆ ವಾಸ ಮಾಡಬೇಕಾದಂತಹ ಪರಿಸ್ಥಿತಿ, ಭಿನ್ನಾಭಿಪ್ರಾಯ ಇವೆಲ್ಲವೂ ಇರುತ್ತೆ. ಸಮಾಜದಲ್ಲಿ ನಿಂದನೆಗೊಳಗಾಗ್ತೀರಿ, ನೀವೇ ತಪ್ಪನ್ನು ಮಾಡಿದ್ದೀರಿ ಅನ್ನುವಂಥದ್ದು ಸಮಾಜಕ್ಕೆ ಗೊತ್ತಾಗುವಂಥದ್ದು. ಅಪಕೀರ್ತಿ, ಕೆಟ್ಟ ಹೆಸರು ಬರುತ್ತೆ. ಸಿಟ್ಟು ನಿಮ್ಮನ್ನು ತುಂಬ ಕಾಡುವಂಥದ್ದಾಗುತ್ತೆ. ತಾಳ್ಮೆ ಇಲ್ಲದೇ ಇರತಕ್ಕಂಥದ್ದು, ಅಶಾಂತಿ, ಅಸಮಾಧಾನ ಇವೆಲ್ಲ ಸಾಲು ಸಾಲಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಇದೆಲ್ಲವನ್ನು ನೋಡಬೇಕಾದಂಥದ್ದು ಮೀನರಾಶಿಯವರಿಗೆ ಗುರುವಿನ ಪ್ರಭಾವದಿಂದ ಆಗ್ತಕ್ಕಂಥದ್ದು. ಗುರುಜಿ, ಕೆಲವೊಂದು ರಾಶಿಗಳಿಗೆ ಒಳ್ಳೆ ಫಲ ಇದೆ, ಕೆಲವೊಂದು ರಾಶಿಗಳಿಗೆ ಮಿಶ್ರ ಫಲ ಇದೆ. ಹಾಗಾದರೆ ಇದೆಲ್ಲದಕ್ಕೂ ಕೂಡ ಪರಿಹಾರ ಏನು ಗುರುಜಿ? ಪರಿಹಾರ ಅಂತಂದರೆ, ಮೊದಲು ನಾವು ಒಂದು ವಾಕ್ಯದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದೇನು ಅಂತಂದರೆ, ಯಾರ್ಯಾರಿಗೆ ಕೆಡಕಿದೆ ಅವರಿಗೆಲ್ಲ ಒಳ್ಳೆಯದಾಗಲಿ, ಯಾರ್ಯಾರಿಗೆ ಒಳ್ಳೆಯದಿದೆ ಅವರಿಗೆ ಹಾಗೇ ಅದು ಮುಂದುವರಿಲಿ ಅಂತಕ್ಕಂತಹ ಸಾಮೂಹಿಕವಾದಂತಹ ಪ್ರಾರ್ಥನೆ. ಇನ್ನು ವಿಶೇಷವಾಗಿ ಧ್ಯಾನದ ಮೊರೆ ಹೋಗಿ ಎಲ್ಲರೂ ಕೂಡ ಒಂದು 5 ನಿಮಿಷ ಸಮಯವನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡಿ, ಆಗ ನೀವು ಮಾಡ್ತಾ ಇರತಕ್ಕಂತಹ ಸರಿತಪ್ಪುಗಳ ವಿವೇಚನೆ ಗೊತ್ತಾಗ್ತಾ ಹೋಗುತ್ತೆ. ಒಳಿತು ಯಾವುದು, ಕೆಡಕೆ ಯಾವುದು ಅನ್ನುವಂಥದ್ದು ಅದನ್ನು ಗಮನಿಸ್ಕೊಳ್ಳಿ. ಪ್ರತಿನಿತ್ಯ ಕಡ್ಡಾಯವಾಗಿ ಧ್ಯಾನ ಮಾಡುವಂತಹ ಸಂಕಲ್ಪವನ್ನು ಮಾಡಿ ಅಂತಕ್ಕಂಥದ್ದು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ. ಯಾಕೆ ಅಂತಂದರೆ, ಗುರುಗ್ರಹಕ್ಕೆ ಅತಿ ಮುಖ್ಯವಾಗಿ ಹೇಳತಕ್ಕಂತಹ ವೃಕ್ಷ ಅಂತಂದರೆ ಅಶ್ವತ್ಥ ಮರ, ಅರಳಿ ಮರ. ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಗುರುವನ್ನು ಸಂಪ್ರೀತಿಗೊಳಿಸಿ, ನಿಷ್ಠಾವಂತ, ಆಚಾರವಂತ, ಹಾಗೆ ಸಾತ್ವಿಕ ಗುರುಗಳ ಆಶ್ರಯವನ್ನು ಮಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅದು ನಿಮಗೆ ಒಳ್ಳೆಯದಾಗುವಂಥದ್ದು. ಗುರುಸೇವೆಯನ್ನು ಮಾಡಿ, ಅನುಕೂಲ ಇದ್ದಂಥವರು ಗುರುಚರಿತ್ರೆಯ ಪಾರಾಯಣವನ್ನು ಮಾಡಿ ಅಂತಕ್ಕಂಥದ್ದು. ವಿಶೇಷವಾಗಿ ಓದುವಂತಹ ಮಕ್ಕಳಿಗೆ ನಿಮ್ಮ ಕೈಲಾದಂತಹ ಸೇವೆಯನ್ನು, ಸಹಾಯವನ್ನು, ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಸಹಾಯವನ್ನು, ಆ ವಸ್ತುಗಳನ್ನು ಅವರಿಗೆ ಕೊಟ್ಟು ಸಂತೃಪ್ತಿಪಡಿಸಿ ಅಂತಕ್ಕಂಥದ್ದು. ಕೊನೆಯದಾಗಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಮನೆಯಲ್ಲಿ ಹಿರೀಕರನ್ನು, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತಕ್ಕಂಥದ್ದು. ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಗುರು ಬಹಳ ಮುಖ್ಯವಾದಂತಹ ವಿಶೇಷವಾದಂತಹ ಫಲವನ್ನು ಕೊಡ್ತಾನೆ. ಆ ವಿದ್ಯೆ, ಆ ತಾಂತ್ರಿಕ ವಿಷಯ ಚೆನ್ನಾಗಿ ಗೊತ್ತಿರಬೇಕು ಅಂತಂದರೆ ಗುರುವಿನ ಅನುಗ್ರಹ, ಗುರು ಬಲ ಚೆನ್ನಾಗಿರಬೇಕು ಅಂತಕ್ಕಂಥದ್ದು. ವಸ್ತ್ರಾಭರಣಗಳ ಪ್ರಾಪ್ತಿ ಇರತಕ್ಕಂಥದ್ದು. ಸನಾತನ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿ. ಶುಭವಾಗಿ. ಗುರುಜಿ, ಗುರುವಿನ ಬಗ್ಗೆ, ಗುರುವಿನ ವಿಶೇಷತೆ ಬಗ್ಗೆ, ಜೊತೆಗೆ ಗುರುವಿನ ಸ್ಥಾನ ಪಲ್ಲಟದ ಬಗ್ಗೆ, ರಾಶಿ ಫಲಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಧನ್ಯವಾದಗಳು ಗುರುಜಿ. ಧನ್ಯವಾದ.
ವೀಕ್ಷಕರೇ, ಗುರುವಿನ ವಿಶೇಷತೆ ಏನು, ಜಾಗತಿಕವಾಗಿ ಪ್ರಾಕೃತಿಕವಾಗಿ, ಜೊತೆಗೆ ರಾಶಿ ಫಲಗಳು ಯಾವ ರೀತಿಯಾಗಿದೆ, ಗುರುವಿನ ಸ್ಥಾನ ಪಲ್ಲಟದಿಂದ ಯಾವ ರಾಶಿಗಳಿಗೆ ಶುಭ ಫಲ ಇದೆ, ಯಾವ ರಾಶಿಗಳಿಗೆ ಅಶುಭ ಫಲ ಇದೆ, ಜೊತೆಗೆ ಅದಕ್ಕಿರುವಂತಹ ಪರಿಹಾರಗಳೇನು, ಇದೆಲ್ಲವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.